ಕನಕಪುರ ರೋಟರಿ ಕ್ಲಬ್ ಕನಕಪುರ ಹಾಗೂ ಶ್ರೀಮತಿ ಗೌರಮ್ಮ ಮತ್ತು ಡಿ.ಕೆ. ಕೆಂಪೇಗೌಡ ಹಾಗೂ ಸರ್ಕಾರಿ ಪದವಿ ಕಾಲೇಜು ಕೋಡಿಹಳ್ಳಿ ಮತ್ತು ರೋಟರಿ ರಕ್ತನಿಧಿ ಸೆಂಟರ್ ಆಸರೆ ಇವರ ಸಹಯೋಗದೊಂದಿಗೆ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸವಿನೆನಪಿನಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಕೋಡಿಹಳ್ಳಿಯ ಸರ್ಕಾರಿ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾಲೇಜು ವಿದ್ಯಾರ್ಥಿಗಳು ರಕ್ತದಾನ ಮಾಡಿದರು. ಶಿಬಿರದಲ್ಲಿ ಭಾಗವಹಿಸಿದವರಿಗೆ ರೋಟರಿ ವತಿಯಿಂದ ಉಪಹಾರ ಮತ್ತು ಹಣ್ಣುಗಳನ್ನು ನೀಡಿ ಪ್ರಮಾಣ ಪತ್ರ ವಿತರಿಸಿದರು. ಕಾರ್ಯಕ್ರಮದಲ್ಲಿ ರೋಟರಿ ಅಧ್ಯಕ್ಷರಾದ ರೋಟರಿ ಸಿದ್ದರಾಜು, ಕಾರ್ಯದರ್ಶಿ ಮುನಿರಾಜು, ನಿಜಲಿಂಗಪ್ಪ, ಮುನಿಲಿಂಗಪ್ಪ, ಸಿ.ಎಸ್. ನಾಗರಾಜು, ಶ್ರೀಧರ್, ಸಂತೋಷ್ ಕುಮಾರ್, ಗವಿರಾಜು, ಸತೀಶ್, ಭಾನುಪ್ರಕಾಶ್, ವಿಜಯದೇವ್, ಮುನಿರಾಜು, ಪ್ರಾಂಶುಪಾಲರಾದ ವೆಂಕಟೇಶ್, ನಳಿನಾದೇವಿ, ಡಾಕ್ಟರ್ ಸಂತೋಷ್, ಅಶ್ವಥ್, ಪ್ರಿಯಾಂಕಾ, ಸೌಮ್ಯ, ಚೈತ್ರ, ಅವಿನಾಶ್ ಮುಂತಾದವರು ಭಾಗವಹಿಸಿದ್ದರು. ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಗಣ್ಯರಿಗೂ ನನ್ನನ್ನು ಕರೆದಂತಹ ಪ್ರಾಂಶುಪಾಲರಿಗೆ ಮತ್ತೊಮ್ಮೆ ನಾನು ವಂದಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಎನ್.ಡಿ. ವಿಜಯದೇವರವರು, ಅಧ್ಯಕ್ಷರು ರೋಟರಿ ಟ್ರಸ್ಟ್ ಕನಕಪುರ ಹಾಗೂ PDCC ಅಧ್ಯಕ್ಷರು ಕನಕಪುರ, ಇವರಿಗೆ ಕಾಲೇಜಿನ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಸ್ವಾಗತ ಸಮಿತಿಯ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಜರವರು, ಅಧ್ಯಕ್ಷರು ರೋಟರಿ ಕನಕಪುರ, ಇವರು ಸಹ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ನೆಚ್ಚಿನ ಪ್ರಾಂಶುಪಾಲರು ಡಾಕ್ಟರ್ ಕೆ.ಟಿ. ವೆಂಕಟೇಶ್ ಅವರು ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥವರು, ನಮ್ಮೆಲ್ಲರ ಬೆನ್ನೆಲುಬಾಗಿರ್ತಕ್ಕಂಥವರು, ಅವರಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರೋದಕ್ಕೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ನಮ್ಮೊಂದಿಗೆ ಇದ್ದು ನಮ್ಮೆಲ್ಲರ ಬೇಕು ಬೇಳೆಗಳನ್ನ ನಮ್ಮ ಕಾಲೇಜಿನ ಅಭಿವೃದ್ಧಿಗೆ ಯಾವ ರೀತಿ ಸಹಕಾರ ಕೊಡಬೇಕಂತ ಸದಾ ನಮ್ಮ ಜೊತೆ ಇರ್ತಕ್ಕಂಥ ಶ್ರೀಯುತ ಮಲ್ಲೇಶ್ ಸರ್ ಅವರು, CDC ಉಪಾಧ್ಯಕ್ಷರು, ಅವರು ಸಹ ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಶ್ರೀಯುತ ಮುನಿರಾಜ್ ಸರ್ ಅವರು, ರೋಟರಿ ಕನಕಪುರ ಕಾರ್ಯದರ್ಶಿಯವರು, ಅವರು ನಮ್ಮೊಂದಿಗಿದ್ದಾರೆ. ನಮ್ಮ ಕಾಲೇಜಿನ ಪರವಾಗಿ, ಎಲ್ಲರ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಮತ್ತೋರ್ವ CDC ಸದಸ್ಯರು ಮತ್ತೆ ನಮ್ಮ ಕಾಲೇಜಿನ ಎಲ್ಲ ಕಾರ್ಯಕಲಾಪಗಳಲ್ಲೂ ಅವರೆಷ್ಟೇ ಒತ್ತಡದಲ್ಲಿದ್ದರೂ ಸಹ ಭಾಗವಹಿಸುವಂತ ಶ್ರೀಯುತ ಮುನುಚೇಗೌಡ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತೋರ್ವ CDC ಸದಸ್ಯರು, ಅತ್ಯಂತ ಮಿತಭಾಷಿ ಮತ್ತೆ ಯಾವಾಗಲೂ ಹಸನ್ಮುಖಿಯಾಗಿರ್ತಕ್ಕಂಥ ಶ್ರೀಯುತ ರಘು ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ಲೋಕೇಶ್ ಸರ್ ಅವರು, ಅಧ್ಯಕ್ಷರು ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿ, ಅವರು ಸಹ ನಮ್ಮೊಂದಿಗಿದ್ದಾರೆ. ಥ್ಯಾಂಕ್ ಯು ಸರ್. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಭಾನುಪ್ರಕಾಶ್ ಸರ್ ಅವರು, ರೋಟರಿ ಎಕ್ಸ್ ಪ್ರೆಸಿಡೆಂಟ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ. ಇನ್ನೂ ರಕ್ತ ಕೊಟ್ಟಿಲ್ಲ, ನಾವು ನಮ್ಮ ಎನರ್ಜಿ ಇನ್ನೂ ಕಳೆಗೊಂಡಿಲ್ಲ, ಚಪ್ಪಾಳೆ ತಟ್ಟಬೇಕು.
ಗವಿರಾಜರವರು ರೋಟರಿ ಮಾಜಿ ಅಧ್ಯಕ್ಷರು, ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಅಲ್ಲಿ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾಗಿರುವ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಅಶೋಕ್ರವರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೋಡಿಹಳ್ಳಿ, ಇವರು ಸಹ ನಮ್ಮೊಂದಿಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಸಾಗರ್ ಗೌಡ GS ರವರು ಬೆಂಗಳೂರು ದಕ್ಷಿಣ ಜಿಲ್ಲೆ ಯುವ ಸಮಿತಿಯ ಕಾರ್ಯದರ್ಶಿಗಳು, ಅವರು ಸಹ ಕೋಡಿಹಳ್ಳಿ ಗ್ರಾಮ ಪಂಚಾಯತಿಯ PDO ಆಗಿರ್ತಕ್ಕಂಥ ಶ್ರೀಧರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ತಾಲೂಕು ಕಂಡಂಥ ಅಗ್ರಗಣ್ಯ ನಾಯಕರು ಅಂತ ಅಂದ್ಕೊಂಡಿರುವಂಥ ಹಿರಿಯರು ಶ್ರೀಯುತ MD ವಿಜಯ್ ದೇವ್ ಸರ್ ಅವರೇ, ಹಾಗೆ ರೋಟರಿ ಅಧ್ಯಕ್ಷರಾದಂಥ ಸಿದ್ದರಾಜ್ ಅವರೇ, ನಮ್ಮ CDC ಉಪಾಧ್ಯಕ್ಷರಾದ ಮಲ್ಲೇಶ್ ಸರ್ ಅವರೇ, ಮುರುಚೇಗೌಡ ಸರ್ ಅವರೇ, ಅಶೋಕ್ ಸರ್ ಅವರೇ, ಲೋಕೇಶ್ ಸರ್ ಅವರೇ, ಲಿಂಗರಾಜು ಅವರೇ, ಹಾಗೆ ಭಾನುಪ್ರಕಾಶ್ ಅವರೇ, ಮುನ್ರಾಜ್ ಅವರೇ, ಹಾಗೆ ಶ್ರೀಧರ್ ಅವರೇ. ನಮ್ಮ ಕಾಲೇಜಿನಲ್ಲಿ ಒಂದು ವಿಶೇಷ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂತ ಹೇಳಿದ್ರೆ ರಕ್ತದಾನ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದಂತಹ ಒಂದು ದಾನ ಅಂತ ಕರೆಸ್ಕೊಂಡಿದೆ. ಯಾಕೆಂದ್ರೆ ಈ ಒಂದು ಸಣ್ಣ ಸತ್ಕಾರ್ಯ ಒಂದು ಹೋಗ್ತಾ ಇರುವಂತ ಜೀವವನ್ನ ಉಳಿಸುತ್ತೆ. ಎಷ್ಟೋ ಬಾರಿ ಅಪಘಾತಗಳಾದಾಗಿರ್ಬೋದು ಅಥವಾ ಆಪರೇಷನ್ಗಳಾದಾಗಿರ್ಬೋದು, ರಕ್ತದ ಅವಶ್ಯಕತೆ ಇದ್ದಾಗ ಅದರ ತೀವ್ರತೆ ಎಷ್ಟು ಅನ್ನೋದು ಅದು ಅನುಭವಿಸಿದಾಗ ಮಾತ್ರನೇ ಅದು ಗೊತ್ತಿರುತ್ತೆ. ಇಂಥ ಒಂದು ಸಮಯದಲ್ಲಿ ನೆರವಾಗುವಂತಹ ಈ ರಕ್ತವನ್ನ ಎಲ್ಲಿಂದ ತರೋದು? ಏನು ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು, ಆದ್ರೆ ರಕ್ತವನ್ನ ಕ್ರಿಯೇಟ್ ಮಾಡಕ್ ಆಗೋದಿಲ್ಲ. ಆದ್ರೆ ಈ ಒಂದು ಸಹಕಾರ್ಯಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳಿ ನಮ್ಮ ವಿಜಯ್ ದೇವ್ ಸರ್ ಅವರ ಮಾರ್ಗದರ್ಶನದಲ್ಲಿ, ಹಾಗೆ ನಮ್ಮ ಸಿದ್ದರಾಜು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕಾಲೇಜಿನಲ್ಲಿ ಒಂದು ರಕ್ತದಾನ ಶಿಬಿರವನ್ನ ಏರ್ಪಡಿಸೋಣ ಅಂತ ಹೇಳಿ ಒಂದು ತೀರ್ಮಾನವನ್ನ ಮಾಡಿದ್ವಿ. ಆ ತೀರ್ಮಾನವನ್ನು ಮಾಡಿದ್ರೆ ತಕ್ಷಣನೇ ವಿಜಯ್ ದೇವ್ ಸರ್ ಅವರು ಎಲ್ಲ ಕೈ ಬಿಡಿಸಿದ್ರು. ಸರ್ ಏನ್ ಬೇಕು, ಯಾವ ತರ ಬೇಕು ಮಾಡೋಣ, ಎಲ್ಲ ಕೈ ಜೋಡಿಸೋಣ ಅಂತ ಹೇಳಿದ್ರು. ನಮ್ಮ ಸಿದ್ದರಾಜ್ ಅವರು ಮಧ್ಯಾಹ್ನದ ಲಘು ಉಪಹಾರವನ್ನ ನಾನು ಕೊಡಿಸ್ತೀನಿ ಸರ್, ಎಲ್ಲ ವಿದ್ಯಾರ್ಥಿಗಳಿಗೆ ಲಘು ಉಪಹಾರದ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೀನಿ. ಏನೇನು ಬೇಕು ಹಣ್ಣು ಹಂಪಲುಗಳ ವ್ಯವಸ್ಥೆ ಎಲ್ಲ ನಾವು ರೋಟರಿ ಸಂಸ್ಥೆಗಳಿಂದ ಮಾಡಿಕೊಡ್ತೀವಿ. ನಾವೆಲ್ಲರೂ ಸೇರಿ ರಕ್ತದಾನ ಶಿಬಿರವನ್ನ ಮಾಡೋಣ ಅಂತ ಹೇಳಿ ನಿಜವಾಗ್ಲೂ ಇವತ್ತು ತುಂಬಾ ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿವರೆಗೂ ನಮ್ಮ ಕಾಲೇಜಿನಲ್ಲಿ, ನಾನು ಈ ಕಾಲೇಜ್ ಬಂದು 3 ವರ್ಷ ಆಯ್ತು, ಇಷ್ಟು ಎಲ್ಲ ಕಾರ್ಯಕ್ರಮಗಳಿಗಿಂತಲೂ ಅತಿ ಹೆಚ್ಚಿನ ಅತಿಥಿ ಮಹಾಶಯರುಗಳನ್ನ ಮತ್ತೆ ದಾನಿಗಳನ್ನ ಒಂದೇ ವೇದಿಕೆಯಲ್ಲಿ ಸೇರಿಸಿರುವಂತಹ ದೊಡ್ಡ ಕಾರ್ಯಕ್ರಮ ಅಂದ್ರೆ ಇದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದರಲ್ಲೂ ಶ್ರೀಯುತ ವಿಜಯ್ ದೇವ್ರವರು ಅವರು ಇಂಥ ಸೇವಾ ಕೈಂಕರ್ಯಗಳಲ್ಲಿ ತಾಲೂಕಿನಲ್ಲಿ ಅವರನ್ನ ಬಿಟ್ರೆ ಇನ್ನು ಯಾರು ಇಲ್ಲ ಅಂತ ಹೇಳಕ್ಕೆ ಹೇಳ್ಬೋದು. ಯಾಕೆಂದ್ರೆ ಯಾವುದೇ ಒಂದು ಸೇವಾ ಚಟುವಟಿಕೆ ಆಗಲಿ, ಅದರಲ್ಲೂ ರೋಟರಿ ಸಂಸ್ಥೆ ಸೇವಾ ಚಟುವಟಿಕೆಗಳಂತೂ ಅವರು ಮುಂಚೂಣಿಲಿರ್ತಾರೆ. ಹಾಗಾಗಿ ಅವರು ಇವತ್ತು ನಮ್ಮ ಕಾಲೇಜ್ ಬಂದಿರೋದು ನನಗಂತೂ ತುಂಬಾನೇ ಸಂತೋಷದ ವಿಚಾರ. ಹಾಗಾಗಿ ಎಲ್ಲರ ನೆರವಿನಿಂದ, ಅದರಲ್ಲೂ ನಮ್ಮ ಅಧ್ಯಾಪಕರು ಈಗಾಗಲೇ 1 ವಾರದಿಂದಲೇ ಇದ್ರ ಸಿದ್ಧತೆ ನಡೀತಾ ಇದೆ. ಏನು ಕೇವಲ ನಮ್ಮ ಅತಿಥಿ ಮಹಾಶಯರಲ್ಲಿ ಒಂದು ವಿಚಾರ ಏನಂದ್ರೆ,
ಇವತ್ತು ಒಂದಿನ ಕಾರ್ಯಕ್ರಮ ಈಗ ಕಾಣಿಸ್ತಾ ಇದೆ, ಆದ್ರೆ ಇದ್ರ ಸಿದ್ಧತೆ ಒಂದು ವಾರದಿಂದಲೇ ನಡೀತಾ ಇದೆ. ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಎಲ್ಲ ಅಧ್ಯಾಪಕರು ಶುಚಿತ್ವದಿಂದ ಹಿಡಿದು ರಾತ್ರಿ 9 ಗಂಟೆವರೆಗೂ ಮೆಟೀರಿಯಲ್ಸ್ ತಗೊಳ್ಳೋದು ಅದು ಇದು ಅಂತೇಳಿ ಕೆಲಸವನ್ನ ಎಲ್ಲರೂ ಕೂಡ ನಿರ್ವಹಣೆ ಮಾಡಿದ್ದಾರೆ. ಎಲ್ಲರೂ ಏನು ಇದೆಲ್ಲ ಮಾಡಿದಿರಿ, ಎಲ್ಲ ಒಂದು ಪುಣ್ಯದ ಕಾರ್ಯ ಇದು. ರಕ್ತದಾನ ಇದೆಯಲ್ಲ, ಇದು ಸಣ್ಣ ಪುಟ್ಟ ಒಂದು ಕಾರ್ಯ ಅಲ್ಲ, ಇದೊಂದು ಪುಣ್ಯದ ಕಾರ್ಯ. ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು, ಅಧ್ಯಾಪಕರು, ನಾವು ಅಧ್ಯಾಪಕರುಗಳು ಕೊಡ್ತೀವಿ, ನೀವು ರಕ್ತದಾನವನ್ನು ಮಾಡಿ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನವನ್ನು ಮಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಳೋಣ. ಅದರಲ್ಲೂ ನಾನು ಭಾನುಪ್ರಕಾಶ್ ಅವರಿಗೆ ಮಾತುಕೊಟ್ಟಿದ್ದೀನಿ, ಅತಿ ಹೆಚ್ಚಿನ ರಕ್ತದಾನವನ್ನು ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು ಇವತ್ತು ಮಾಡ್ತಾರೆ ಸರ್ ಅಂತೇಳಿ ಅವ್ರಿಗೆ ಗ್ಯಾರಂಟಿ ಕೊಟ್ಟಿದ್ದೀನಿ. ಹಾಗಾಗಿ ನಾವು ಎಲ್ಲ ಗ್ಯಾರಂಟಿನ ಇವತ್ತು ಫುಲ್ಫಿಲ್ ಮಾಡೋಣ. ಹಾಗಾಗಿ ಅಧ್ಯಕ್ಷೀಯ ಭಾಷಣ ಕೊನೆಯಲ್ಲಿ ಮಾಡಬೇಕಾಗಿತ್ತು, ಆದರೆ ಕೆಲವರು ತುಂಬಾ ಅನಿವಾರ್ಯ ಕಾರಣದಿಂದ ಅರ್ಜೆಂಟ್ ಹೋಗಬೇಕು ಅಂತ ಹೇಳಿದ್ರಿಂದ ಸ್ವಲ್ಪ ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ಹಾಗಾಗಿ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ MD ವಿಜಯ್ ಎಲ್ಲರಿಗೂ ನಮಸ್ಕಾರ. ಪರವಾಗಿಲ್ಲ, ಎಚ್ಚರವಾಗಿದ್ದೀರಿ? ನಿಮ್ಮ ಮಾಸ್ಟರ್ ಪ್ರಿನ್ಸಿಪಾಲ್ ಹೇಳ್ತಾ ಇದ್ರು, ಎಲ್ಲರೂ ರಕ್ತ ಕೊಡಬೇಕು ಅಂದ ತಕ್ಷಣನೇ ಗೊಡ 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 ಶುರುವಾಗಿದೆ. ಮೊದಲಿಗೆ ಇವತ್ತು ಈ ಕಾರ್ಯಕ್ರಮ ರೋಟರಿ ಸಂಸ್ಥೆ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಇನ್ನಿತರೆ ಸಂಘ ಸಂಸ್ಥೆಗಳೆಲ್ಲ ಸೇರಿಕೊಂಡು ಇವತ್ತು ರಕ್ತದಾನ ಶಿಬಿರ ಮಾಡ್ತಾ ಇದ್ರಿ. ಜೊತೆಗೆ ನೋಟ್ ಪುಸ್ತಕನ ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಇದೆ. ವೆಂಕಟೇಶ್ ಅವರಿಗಾಗಲೇ ಮಾತನಾಡಿದ್ದಾರೆ, ನಮ್ಮ ರೋಟರಿ ಅಧ್ಯಕ್ಷರಿದ್ದಾರೆ, ನಮ್ಮ JPN ಇದ್ದಾರೆ, ಕಾರ್ಯದರ್ಶಿ ಮುನ್ರಾಜ್ ಇದ್ದಾರೆ, ನಮ್ಮ ಮುಖಂಡರಾದ ಮುಂಚೇಗೌಡರು, ಮಲ್ಲೇಶ್ ಅವರು, ಅಶೋಕ್ ಅವರು, ನಮ್ಮ ರಘುರವರು, ಲೋಕೇಶ್ ಅವರು, ಲಿಂಗರಾಜ್ ಅವರು, ಸಾಗರ್ ಅವರು, ಮುದ್ರೇಶ್ ಅವರು, ಕಿರಣ್ ಅವರು, ತೇಜಕುಮಾರ್ ಅವರು, ಯೂನುಸ್ ಅವರು, ಇನ್ನೂ ಅನೇಕ ನಮ್ಮ ರೋಟರಿ ಮಿತ್ರರು ಎಲ್ಲರೂ ಇಲ್ಲಿ ಬಂದಿದ್ದೀವಿ. ಮೊದಲಿಗೆ ನಾವಿಲ್ಲಿ ನೆನೆಸ್ಕೊಳ್ಬೇಕಾದ್ದೇನು ಅಂದ್ರೆ, ಈ ದಾನ ಅನ್ನುವಂಥದ್ದು ಐತಲ್ಲ, ಈ ದಾನ ಇವತ್ತು ನಾವು ನೀವೆಲ್ಲ ಸೇರಕ್ಕೆ ಕಾರಣ DK ಶಿವಕುಮಾರ್ ಅವರ ಒಂದು ಕುಟುಂಬ. ಯಾಕೆಂದ್ರೆ ಅವರು ಈ ಜಮೀನನ್ನ ಈ ಜಾಗ ಸ್ವಂತ ತೆಗೆದುಕೊಂಡಂತ ಸ್ವಂತ ಖರ್ಚಿಂದ ಇದ್ದಂತ ಜಾಗವನ್ನ ಇವತ್ತು ಸರ್ಕಾರಿ ಕಾಲೇಜಿಗೆ, ಸರ್ಕಾರಿ ಇದಕ್ಕೆ ದಾನ ಮಾಡಲಿಲ್ಲ ಅಂದಿದ್ರೆ ನಾವು ನೀವೆಲ್ಲ ಇಲ್ಲಿ ಸೇರಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಕೆಂಪೇಗೌಡರು ಮತ್ತು ಅವರ ತಾಯಿಯವ್ರನ್ನ, ಅವರ ನಮ್ಮ DK ಶಿವಕುಮಾರ್ ಅವರ ತಾಯಿಯವ್ರನ್ನ ಮತ್ತೆ ಅವರೆಲ್ಲ ಕುಟುಂಬ ವರ್ಗದವರನ್ನ, ಎಲ್ಲರ ಆಸ್ತಿ ಅದು, ಅವರೆಲ್ಲರ ಆಸ್ತಿ, ಸ್ವಂತ ಆಸ್ತಿ, ಅವರು ದಾನ ಮಾಡಿರೋದಕ್ಕೆ ಅವರನ್ನ ನೆನೆಸ್ಕೊಳ್ತಾರೆ. ಜೊತೆಗೆ ಈ ದಾನ ಅನ್ನೋದು ಹೆಂಗೆ ಅಂದ್ರೆ, ಈಗ ನಮ್ಮ ಮಾಸ್ಟರ್ ಹೇಳಿದ ತಕ್ಷಣ ಗುಣ 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 ಅಂತಿದ್ರಲ್ಲ ನೀವು, ಕರೆಂಟ್ ಹತ್ರ ಒಬ್ಬ ಬ್ರಾಹ್ಮಣ ಹೋಗ್ತಾನೆ, ಹೋಗ್ಬಿಟ್ಟು ಏನಾದ್ರೂ ದಾನ ಕೊಡಪ್ಪ ಅಂತ ಕೇಳ್ತಾನೆ. ಅವ್ನು ದಾನ ಕೊಡಪ್ಪ ಅಂದ ತಕ್ಷಣ ಈ ಕೈಯಲ್ಲಿ ಏನೋ ಬೇರೆ ಒಂದು ಹಿಡ್ಕೊಂಡಿರ್ತಾರೆ, ಎಡಗೈ ಖಾಲಿ ಇರ್ತದೆ, ಎಡಗೈನಲ್ಲಿ ಅವನೊಬ್ಬ ಕುತ್ತಿಗೆಯಿಂದ ಒಂದು ಚಿನ್ನದ ಒಂದು ಸರ ಸಿಗ್ತದೆ, ತೆಗೆದು ದಾನ ಕೊಡಕ್ಕೆ ಹೋಗ್ತಾನೆ. ದಾನ ಕೊಡಕ್ಕೆ ಹೋದಾಗ ಬ್ರಾಹ್ಮಣ, ನೋಡಪ್ಪ ನೀನು ಕೊಡೋ ದಾನ ಕೊಡ್ತಾ ಇದ್ಯಾ, ಎಡಗೈಲಿ ಕೊಡ್ಬೇಡ ಕಣಯ್ಯ, ಬಲಗೈಲಿ ಕೊಡು ಅಂತ ಹೇಳಿ. ಆಗ ಕರ್ಣ ಹೇಳ್ತಾನೆ, ನೋಡಿ ನನಗೆ ಕೊಡಬೇಕು ಅನ್ನೋ ಮನಸ್ಸು ಬಂದದೆ, ನಾನು ಕೊಡ್ತಾ ಇದ್ದೀನಿ, ನಾನು ಬಲಗೈಗೆ ಅದನ್ನ ಚೇಂಜ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕೊಡಬಾರ್ದು ಅನಿಸ್ಬೋದು, ದಯಮಾಡಿ ತಗೋಬಿಡಿ ಅಂತ. ಅದಕ್ಕೇನೆ ನೀವೀಗೆಲ್ಲ ಕೊಡಬೇಕು ಅಂತ ಬಂದ್ಬಿಟ್ಟಿದ್ದೀರಿ ಇಲ್ಲಿ ರಕ್ತನ, ಅದನ್ನ ಬದಲಾವಣೆ ಮಾಡಬೇಡಿ. ಇಲ್ಲಿಂದ ಕಾಂಪೌಂಡ್ ಬಿಟ್ಟು ಹೋದ್ಮೇಲೆ ಅಥವಾ ಯಾರು ಅಲ್ಲೆಲ್ಲ ಕುತ್ಕೊಂಡು ಮಾತನಾಡುವಾಗ ಯಾಕೆ ಅಂತ ಅಂದ್ರೆ, ಈ ದಾನ ನೀವು ಮಾಡ್ತಕ್ಕಂಥದ್ದು ಅನೇಕ ಜನರ ಪ್ರಾಣವನ್ನ ನಿಮಗೆ ಗೊತ್ತಿದೆ ಇರೋದು. ಇದೇನಂದ್ರೆ, ಕೆಲವು ಏನನ್ನು ಅಪೇಕ್ಷೆ ಪಡದೆ ಮಾಡ್ತಕ್ಕಂಥ ದಾನಗಳಿದೆಯಲ್ಲ, ಅದು ಎಲ್ಲದಕ್ಕಿಂತ ಅತ್ಯುತ್ತಮವಾದ ದಾನ. ಈಗ ಕೆಲವು ದಾನಗಳನ್ನ ಮಾಡ್ತಾರೆ, ಆ ದಾನಗಳ ಹಿಂದೆ ಕೆಲವು ವಾಪಸ್ ಪಡೆಯುವಂತ ಒಂದು ಅರ್ಥ ಇರ್ತದೆ. ಸಹಾಯ ಮಾಡದೆ ಅಂದ್ರೆ ಆ ಸಹಾಯದಿಂದ ಮತ್ತೆ ಅವ್ರು ನಮ್ಮ ಸಹಾಯವನ್ನು ಪಡಿತೀವಿ. ಈಗ ನೀವು ಕೊಡ್ತಕ್ಕಂಥ ದಾನ ಹೆಂಗಿರ್ತದೆ ಅಂದ್ರೆ, ನೀವು ಕೊಡ್ತಕ್ಕಂಥ ರಕ್ತ ಯಾರ ಪ್ರಾಣವನ್ನ ಉಳಿಸ್ತದೆ ಅಂತ ಗೊತ್ತಿಲ್ಲ ನಿಮ್ಗೆ, ಅದು ಯಾರನ್ನ ಸೇರ್ತದೆ ಅಂತ ಗೊತ್ತಿಲ್ಲ, ಯಾವ ಊರಿಗೆ ಹೋಗ್ತದೆ ಅಂತ ಗೊತ್ತಿಲ್ಲ, ಆದ್ರೂ ನೀವು ಅದನ್ನ ದಾನವಾಗಿ ಕೊಡ್ತಾ ಇದ್ದೀರಿ. ಅಂದ್ರೆ ಯಾವತ್ತು ದಾನಕ್ಕೆ ಮುಖ್ಯವಾದ ಒಂದು ಅಂಶ ಏನು ಅಂತ ಅಂದ್ರೆ,
ನಾವು ಕೊಡ್ತಕ್ಕಂಥ ದಾನ, ನಾವು ಅದರಿಂದ ಪ್ರತಿಫಲಾಪೇಕ್ಷೆಯನ್ನ ಪಡೆದೆ ನಾವು ಕೊಡ್ತಕ್ಕಂಥ ದಾನ ಇದೆಯಲ್ಲ, ಅದು ಪ್ರಪಂಚದಲ್ಲೇ ಶ್ರೇಷ್ಠವಾದಂಥ ದಾನ. ಪ್ರಪಂಚದಲ್ಲೇನೆ ನಮ್ಮ ಮಾನವೀಯತೆ. ಯಾಕೆಂದ್ರೆ ಇವತ್ತು ನೀವು ವಿದ್ಯಾರ್ಥಿಗಳಿದ್ದೀರಿ, ಅದರಲ್ಲೂ ಯಾವ ಘಟ್ಟದಲ್ಲಿದ್ದೀರಿ ಅಂದ್ರೆ ನೀವು PUC ಮತ್ತು PUC ಕಾಲೇಜ್ ಎರಡೂ ಇದ್ದೀರಾ ಇಲ್ಲಿ. ಡಿಗ್ರಿ ಚಂಚಲತೆಯ ವರ್ಷಗಳು, ಯಾವುದೋ 16ರಿಂದ 18 ವರ್ಷ ಏನಿದೆ PUC ಸ್ಟೇಜ್ ಇದೆಯಲ್ಲ, ಈ ಸ್ಟೇಜ್ ನಲ್ಲಿ ಒಂದು ನಾನು ಏನಾಗಬೇಕು ಅನ್ನೋದನ್ನ ಒಂದು 50% PUCಗೆ ಸೇರ್ಬೇಕಾದ್ರೆ ನೀವು ಡಿಸೈಡ್ ಮಾಡಿದ್ರೆ ಇನ್ನೂ 50% ಜೀವನದ ಕ್ರಮ, ನನ್ನ ಮುಂದಿನ ಕ್ರಮ ಏನು ಅನ್ನೋದನ್ನ ಡಿಸೈಡ್ ಮಾಡೋದು ನಿಮ್ಮ ಕಾಲೇಜ್. ಯಾಕೆ ಅಂತಂದ್ರೆ ನೀವೀಗಾಗಲೇ ಕಾಲೇಜಲ್ಲಿ ವಿದ್ಯಾರ್ಥಿಗಳಾಗಿ ನಾವು ಮಾಡ್ತಾ ಇದ್ದೀರಿ, ನೀವು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರಿ. ನಿಮ್ಗಿನ್ನೂ ವಿದ್ಯಾಭ್ಯಾಸದ ಕಷ್ಟ ಸುಖಗಳು ಗೊತ್ತಿಲ್ಲ. ಇವತ್ತು ಹಿಂದೆ ಒಂದು ನಮ್ಮದು ಲಿಟ್ರಸಿ ರೇಟು ಬಹಳ ನಮ್ಮ ಇಂಡಿಯಾದಲ್ಲಿ ಬಹಳಷ್ಟು ಕಡಿಮೆ ಇತ್ತು. ಅದಕ್ಕಿಂತ ಹಿಂದಕ್ಕೆ ಹೋದ್ರೆ ಬ್ರಿಟಿಷರ ಕಾಲ ಇತ್ತಲ್ಲ, ಬ್ರಿಟಿಷರ ಕಾಲದಲ್ಲಿ ಓದಬೇಕಾದ್ರೆ ಮಕ್ಕಳಿಗೆ ಬೇರೆ ಯಾರಿಗೂ ವಿದ್ಯಾನ ಕಲಿಯೋಕೆ ಬಿಡ್ತಾ ಇರಲಿಲ್ಲ. ಮತ್ತೆ ಅವರು ಕನಕಪುರದಲ್ಲಿ ನಮ್ಮ ಲಕ್ಷ್ಮೀನಾರಾಯಣ ಶೆಟ್ಟರು ಅಂತ ಇದ್ರು, ಅವ್ರು ಹೇಳಿದ್ರು ಒಂದ್ಸರಿ ಇದೇ ತರ ಒಂದು ಫಂಕ್ಷನ್ ನಲ್ಲಿ, ಬ್ರಿಟಿಷ್ನವರು 4 ಗಂಟೆಯಿಂದ 6 ಗಂಟೆ ಅಥವಾ 6 ಗಂಟೆಯಿಂದ 5 ಗಂಟೆಯಿಂದ 6 ಗಂಟೆ ವಾಕಿಂಗ್ ಬರೋ ಟೈಮಲ್ಲಿ ಅಡ್ಡ ಯಾರು ಬರೋಕ್ಕಾಗ್ತಾ ಇರಲಿಲ್ಲ. ಅಂದ್ರೆ ಓಡಾಡಬಾರ್ದಾಗಿತ್ತು ಸಾಮಾನ್ಯವಾದ ಜನ. ಅಂದ್ರೆ ಇವತ್ತು ನಮ್ಮ ಸ್ವಾತಂತ್ರ್ಯದ ಬಗ್ಗೆ ನಮ್ಮಿರ್ತಕ್ಕಂಥ ಒಂದು ಕಾಳಜಿ ಏನಿದೆ ಅಂದ್ರೆ, ಸ್ವಾತಂತ್ರ್ಯ ಯಾವಾಗ ಇಲ್ಲಿರ್ತಕ್ಕಂಥ ಅನೇಕರಲ್ಲಿ ಬಡತನದಿಂದ ಬಂದಿರ್ತಕ್ಕಂಥ ಮಕ್ಕಳಿಗೆ ಶ್ರೀಮಂತರಾಗಬೇಕು ಅನ್ನೋ ಆಸೆ ಇರ್ತದೆ, ಶ್ರೀಮಂತರಾಗಬೇಕು, ನಾವು ಬೇರೆಯವ್ರ ತರ ಬದುಕಬೇಕು ಅನ್ನೋ ಛಲ ಇರ್ತದೆ. ಈ ಶ್ರೀಮಂತರ ಮನೆಯಿಂದ ಬಂದಿರತಕ್ಕಂಥ ಮಕ್ಕಳು ಸಾಮಾನ್ಯವಾಗಿ ಬಹುಪಾಲು, ಎಲ್ಲರೂ ಅಂತ 100% ಹೇಳೋದಿಲ್ಲ, ಒಂದು 70-80% ಮಕ್ಕಳು ಅವ್ರಿಗೇನು ಜೀವನದಲ್ಲಿ ಕಷ್ಟನೇ ಗೊತ್ತಿರೋದಿಲ್ಲ. ಆದ್ರೆ ಈಗ ಬಂದಿರತಕ್ಕಂಥ ವಿದ್ಯಾರ್ಥಿ ಜೀವನದಲ್ಲಿ, ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನೀವೇನು ಬಂದಿದ್ದೀರಿ, ಇವತ್ತಿನ ಪರಿಸ್ಥಿತಿ ಏನಿದೆ ಅಂತ ಅಂದ್ರೆ, ನಾವೆಲ್ಲ ನಮ್ಮ ಮನೆಯ ಸ್ವಂತ ಕೆಲಸಗಳನ್ನ, ಜಮೀನಿನ ಕೆಲಸಗಳನ್ನ ಮಾಡಿ ಬಂದು ವಿದ್ಯಾಭ್ಯಾಸವನ್ನ ಮಾಡಬೇಕಾಗಿತ್ತು. ಮತ್ತೆ ವಿದ್ಯಾಭ್ಯಾಸ ಮುಗಿಸ್ಕೊಂಡಾಗಿ ಸ್ಕೂಲ್ಗಳು ಮುಗಿಸ್ಕೊಂಡಾಗಿ ಮತ್ತೆ ನಾವು ಮಾಡ್ಬೋದು, ನಮ್ಮ ಮನೆ ಕೆಲಸಗಳನ್ನ ನಾವು ಮಾಡಬೇಕಾಗಿತ್ತು. ಇವತ್ತು ನಿಮ್ಮ ತಂದೆ ತಾಯಿಗಳು ಇವತ್ತು ಎಷ್ಟೇ ಖರ್ಚಾದ್ರೂ, ಎಷ್ಟೇ ಲೆಕ್ಕ ಹಾಕಿದ್ರೆ ಇವತ್ತು ಬಹಳಷ್ಟು ಖರ್ಚುಗಳು ಬರ್ತವೆ. ಇವತ್ತು ವಿದ್ಯಾಭ್ಯಾಸ ಅಷ್ಟು ಸುಲಭವಾಗಿ ಬರೋದಿಲ್ಲ. ಆದ್ರೆ ನೀವು ಅದನ್ನ ಬಹಳಷ್ಟು ಸದುಪಯೋಗವನ್ನ ಪಡ್ಕೋಬೇಕು. ಈ ಒಂದು ಅವಧಿ ಇದೆಯಲ್ಲ, ನಿಮ್ಮ ಕಾಲೇಜು ಜೀವನದ ಅವಧಿ, ನಿಮ್ಮ ಜೀವನದಲ್ಲಿ ಮತ್ತೆ ವಾಪಸ್ಸು ನೀವು ಮತ್ತೆ ಕಾಲೇಜಿಗೆ ಬಂದು ಜಾಯ್ನ್ ಆಗಕ್ಕಾಗಲ್ಲ. ಜಾಯ್ನ್ ಆದ್ರೂ ಈ ತರದ ಜೀವನ ಸಿಗೋದಿಲ್ಲ. ಈ ಜೀವನವನ್ನ ನೀವು ಸದುಪಯೋಗ ಮಾಡಿಸ್ಬೇಕು. ಆ ಮಾಡುವಂತ ಸಮಯದಲ್ಲಿ, ಈಗ ಇಲ್ಲಿಂದ ನಾವು ಬೇರೆ ದೇಶಕ್ಕೆ ಹೋಗ್ತಾರೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ. ವಿದ್ಯಾಭ್ಯಾಸಕ್ಕೆ ಹೋದಾಗ ಅಲ್ಲಿ ವಿದ್ಯಾರ್ಥಿ ಯಾರೇ ಹೋದ್ರು ಬೇರೆ ದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋದ್ರೆ ಅವನ ಜೀವನ ಹೆಂಗ್ ನಡೆಸ್ತಾರೆ ಅಂದ್ರೆ, ಎಲ್ಲೋ ಒಂದು ಹೋಟ್ಲಲ್ಲೋ ಅಥವಾ ಎಲ್ಲೋ ಒಂದು ರೆಸ್ಟೋರೆಂಟ್ ಅಲ್ಲೋ ಅಥವಾ ಯಾವುದೋ ಒಂದು ಶಾಪಲ್ಲ ಕೆಲಸ ಮಾಡಿಕೊಂಡು ಅವನ ಜೀವನವನ್ನ ನಡೆಸ್ಕೊಂಡು ತಂದೆ ತಾಯಿಗಳಿಗೆ ಹೊರೆ ಆಗದಂತ ರೀತಿಯಲ್ಲಿ ಅವನ ಜೀವನ ಬೇರೆಯವರು ಹೊರೆ ಆಗದ ರೀತಿಯಲ್ಲಿ ಅವನು ಮಾಡ್ತಾನೆ. ಅವನ ಕೆಲಸವನ್ನ ನಡೆಸ್ಕೊಂಡು ಹೋಗ್ತಾನೆ. ಅದೇ ರೀತಿ ಇವತ್ತು ನೀವು ಆ ಘಟ್ಟದಲ್ಲಿ ಇದ್ದೀರಿ. ನೀವೀಗ ಘಟ್ಟದಲ್ಲಿ ಇರೋದ್ರಿಂದ, ಈ ಒಂದು ಸಮಾರಂಭಕ್ಕೆ ನೀವೆಲ್ಲ ಭಾಗವಹಿಸಿರೋದ್ರಿಂದ, ಇಂಥ ಒಂದು ಒಳ್ಳೆ ವಾತಾವರಣದಲ್ಲಿ ನಮಗೆ DK ಶಿವಕುಮಾರ್ ಅವರಂತ ಒಬ್ಬ ನಾಯಕರು ನಮಗೆ ಈ ಭಾಗದಲ್ಲಿ ಸಿಕ್ಕಿರೋದ್ರಿಂದ ಇವೆಲ್ಲ ಅನುಕೂಲಗಳು, ಶಿಕ್ಷಣದ ವ್ಯವಸ್ಥೆ ಬಗ್ಗೆ, ಮತ್ತೆ ಆಡಳಿತ ವ್ಯವಸ್ಥೆ ಬಗ್ಗೆ, ಮತ್ತೆ ಎಲ್ಲ ಒಂದು ಬಡಜನತೆ ಬಗ್ಗೆ ಇರತಕ್ಕಂಥ ಒಂದು ಕಾಳಜಿ ಬಗ್ಗೆ ನಿಮ್ಗೆಲ್ಲರಿಗೂ ಅರಿವು ಮೂಡಬೇಕು, ಅರಿವು ಆಗಬೇಕು. ನೀವು ವಿದ್ಯಾರ್ಥಿಗಳು ಯಾರು ಇಲ್ಲಿ ಕೆಲಸವನ್ನ DK ಶಿವಕುಮಾರ್ ಅಂತ ನಾಯಕರು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ರಾಜ್ಯದ ಒಂದು ಚುಕ್ಕಾಣಿಯನ್ನ ಇಡತಕ್ಕಂಥ ಒಂದು ಸಂದರ್ಭವನ್ನು ಬಹಳ ಹತ್ತಿರದಲ್ಲಿ ಮುಖ್ಯಮಂತ್ರಿಗಳು ಆಗ್ತಕ್ಕಂಥ ಸಂದರ್ಭ ಬಹಳಷ್ಟು ಬರ್ತದೆ. ಅದು ನಮಗೂ ನಿಮಗೂ ಎಲ್ಲರಿಗೂ ಹೆಮ್ಮೆ ಅಲ್ವಾ? ಅದು ನಮಗೂ ನಿಮಗೂ ಎಲ್ಲರಿಗೂ ಹೆಮ್ಮೆ ಅಲ್ವಾ? ಯಾಕೆ ಅಂತಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ದಾನ ಕೊಟ್ಟಿರ್ತಕ್ಕಂಥ ಒಂದು ಶಾಲೆಯಲ್ಲಿ ನಾವು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀವಿ. ನಮ್ಮ ಒಂದು ರಾಜ್ಯದ ನಮ್ಮ ಒಂದು ಕ್ಷೇತ್ರದ ಒಂದು ಶಾಸಕರಾಗಿದ್ದಾರೆ. ಜೊತೆಗೆ ಬರೀ ಶಾಸಕರಾಗಿಲ್ಲ, ಇಡೀ ರಾಜ್ಯದಲ್ಲಿ ಅತ್ಯಂತ ಉತ್ತಮವಾದ ಒಂದು ಕ್ಷೇತ್ರವನ್ನ ಮಾಡಬೇಕು ಅಂತ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಈ ಶಾಲೆಯನ್ನ ಕಟ್ಟಬೇಕಾದ್ರೆ DK ಸುರೇಶ್ ಅವರು ಈ ಶಾಲೆಯನ್ನ ಫೌಂಡೇಶನ್ ಅಲ್ಲ, ಈ ಒಂದು ಅಡಿಪಾಯ ಹಾಕುವ ದಿವಸದಿಂದ ಹಿಡಿದು ಇದನ್ನ ಮುಕ್ತಾಯದಿಂದ ಇವತ್ತು ಸಹ ಏನಾದ್ರೂ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಇವತ್ತು ಸಹ ಸ್ವತಃ ಬಂದು ನಿಂತ್ಕೊಂಡು ನೋಡಿ ನಿಮ್ಮನ್ನ ಒಂದು ಏನ್ ನಡೀತಾ ಇದೆ,
ಅನ್ನುವಂಥದ್ದನ್ನೆಲ್ಲ ಅಬ್ಸರ್ವ್ ಮಾಡುವಂಥದ್ದು, ಅದನ್ನ ಮಾಡಿ ಅದಕ್ಕೆ ಏನು ಅನುಕೂಲಗಳು ಬೇಕು, ಏನೇನು ಮಾಡಬೇಕು ಅನ್ನೋಂಥದ್ದನ್ನೆಲ್ಲ ಮಾಡ್ಕೊಡ್ತಾ ಇದ್ದಾರೆ. ಅಂದ್ರೆ ನೀವೆಲ್ಲ ಅದೃಷ್ಟವಂತರಿದ್ದೀರಿ ಇವತ್ತು. ನೀವು ಅದನ್ನ ಸದುಪಯೋಗ ಮಾಡ್ಕೋಬೇಕು. ನೀವು ರಕ್ತ ಕೊಡೋದು ನಿಮಗೆ ಯಾರಲ್ಲಿ ಆಸಕ್ತಿ ಇದೆಯೋ, ಯಾರಿಗೆ ವಾಪಸ್ಸು 45 ದಿವಸಕ್ಕೆ ಮತ್ತೆ ನಿಮ್ಮ ಈ ಏಜ್ಗೆ ನಿಮ್ಮಲ್ಲಿ ಈ ಇರ್ತಕ್ಕಂಥ ಬಹಳ ಉತ್ತಮವಾದ ಸಮಯ ನಿಮಗೆ ರಕ್ತದಾನ ಮಾಡಲಿಕ್ಕೆ. ಈಗ ನಮಗೆ ನಾವು ಕೊಡ್ತೀವಿ ಎಂದು ತಗೊಳ್ಳೋದಿಲ್ಲ. ಒಂದು 65 ವರ್ಷ ಆಗಿರೋದ್ರಿಂದ ನಾವು ಕೊಡ್ತೀವಿ ಎಂದು ತಗೊಳ್ಳೋದಿಲ್ಲ. ಕೆಲವರಿಗೆಲ್ಲ ಶುಗರು, BP ಎಲ್ಲ ಇದ್ರೆ ಅನೇಕ ಅವರು ಕೊಡೋಕ್ಕೆ ಸಾಧ್ಯತೆನೇ ಇಲ್ಲ, ಅಂಥವ್ರು ಇರ್ತಾರೆ. ಹಾಗಾಗಿ ನೀವು ಕೊಡ್ತಕ್ಕಂಥ ದಾನ ಇವತ್ತು ಯಾಕೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಮಗೆ ಇವತ್ತು ಅವರ ಹೆಸರಿನಲ್ಲಿ ನಾವು ಮುರುಡೇಶ್ವರ ಹೆಸರು ಯಾಕೆ ಹೇಳ್ತೀವಿ? ಯಾವತ್ತೋ ಒಂದು ದಿವಸ ಜೊತೆಗೆ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, ಯಾವತ್ತೂ ಸರ್ಕಾರಿ ವಿದ್ಯಾಸಂಸ್ಥೆಗಳಲ್ಲಿ ಓದಿರ್ತಕ್ಕಂಥವ್ರೇನೆ ಈ ದೇಶದ ಅತ್ಯುತ್ತಮ ಪ್ರಜೆಗಳು, ಅತ್ಯುತ್ತಮ ಉನ್ನತ ಹುದ್ದೆಯನ್ನು ಅಲಂಕರಿಸಿರ್ತಾರೆ. ನಿಮ್ಮಲ್ಲಿ ಆ ಒಂದು ಮನೋಭಾವ ಬೆಳಿಬೇಕು. ನಾನು ಓದ್ತಕ್ಕಂಥ ಸ್ಥಳ ಇವತ್ತು ಬಹಳಷ್ಟು ಯಾವುದೇ ಒಂದು ಅನುದಾನಿತ ಶಾಲೆಗಳಿಗೋ ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಿನ್ನ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ. ಉತ್ತಮವಾದ ನೋಡಿ, ಪ್ರೈವೇಟ್ನವ್ರಿಗೂ ನಮಗೆ ಗೌರ್ಮೆಂಟ್ಗೂ ವ್ಯತ್ಯಾಸ ಏನು ಅಂದ್ರೆ, ಇಲ್ಲಿರ್ತಕ್ಕಂಥ ಶಿಕ್ಷಕರೆಲ್ಲ ಶಿಕ್ಷಣದಲ್ಲಿ ಬಹಳಷ್ಟು ಪರಿಣಿತಿ ಆಗಿದ್ದವ್ರನ್ನೇ ಇಲ್ಲಿ ಏನಿರ್ತದೋ ಅದನ್ನೇ ತಗೊಳ್ಬೇಕು. ಅಲ್ಲ ಅಂದ್ರೆ ನಿಮಗೆ ಹೆಂಗೆ ಇದು BA ಪಾಸ್ ಆಗಿರೋದೇ ಇಲ್ಲ, BA ಪಾಸ್ ಆಗ್ತಾ ಇದ್ದವರು BA ಪಾಠ ಮಾಡ್ತಾ ಇರ್ತಾರೆ, BCom ಪಾಸ್ ಆಗ್ತಾ ಇದ್ದವರು BCom ಪಾಸ್ ಅವರೇ ಪಾಸ್ ಮಾಡೋಕ್ಕಾಗಿರೋದಿಲ್ಲ ಅಂತ ಟೀಚರ್ಸ್ಗಳು ಇರ್ತಾರೆ. ಇಲ್ಲೆಲ್ಲ ನಿಮಗೆ ಆ ಥರದ ಒಂದು ಶಿಕ್ಷಣ ಸಿಗ್ತದೆ. ಹಾಗಾಗಿ ನೀವು ಅದನ್ನ ಸದುಪಯೋಗ ಮಾಡ್ಕೊಳ್ಳಿ. ಇವತ್ತು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಅದೇ ರೀತಿ ಈಗ ನಮ್ಮ ರೋಟರಿ ಬಗ್ಗೆ ಒಂದು 2 ಮಾತನ್ನ ಹೇಳ್ಬಿಡ್ತೀನಿ. ಈಗೇನಂತೂ ಕೆಲವರಿಗೆಲ್ಲರಿಗೂ ರೋಟರಿ ಕ್ಲಬ್ ಅಂತ ಗೊತ್ತು. ಕ್ಲಬ್ ಅಂದ ತಕ್ಷಣ ಏನು ಅಂತ ಅಂದ್ರೆ ಯಾವುದೋ ಒಂದು ಸಂತೋಷ ಪಡ್ತಕ್ಕಂಥ ಒಂದು ಸಂಸ್ಥೆ ಅಂತ ನೀವು ತಿಳ್ಕೊಂಡಿದ್ದೀರಿ. ಇದನ್ನ ನಮ್ಮ ಪೋಲಾರಿಸ್ ಅಂತಕ್ಕಂಥ ಒಬ್ಬರು ಹಿಂದೆ 1905ರಲ್ಲಿ ಅಮೆರಿಕಾದಲ್ಲಿ ಚಿಕಾಗೋದಲ್ಲಿ ಕೇವಲ 4 ಜನ, ಒಬ್ರು ಟೈಲರು, ಒಬ್ರು ಲಾಯರು, ಇನ್ನಿಬ್ರು ಬಿಸ್ನೆಸ್ ಮ್ಯಾನ್ಗಳು, 4 ಜನ ಸೇರ್ಕೊಂಡು ಒಂದ್ ಕಡೆ ಹೀಗೆ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ನಾವೆಲ್ಲ ಸೇರ್ಕೊಂಡು ಯಾಕೆ ಒಂದು ಸರ್ವಿಸ್ ಅನ್ನು ಸ್ಟಾರ್ಟ್ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡ್ತಾರೆ. ಆ ಸ್ಟಾರ್ಟ್ ಮಾಡೋದನ್ನ ಅದೇ ತರ ಈ ತರ ನಾವು ಮಾಡ್ತಾ ಇದೀವಲ್ಲ, ಇದು ಇನ್ನೊಂದು 4 ಜನ ಯಾಕೆ ಸೇರಿಸ್ಕೋಬಾರ್ದು, ಇನ್ನೊಂದು 8 ಜನ ಯಾಕೆ ಸೇರಿಸ್ಕೋಬಾರ್ದು ಅಂತ ಪ್ರಾರಂಭ ಆಗಿ ಇವತ್ತು ಇಡೀ ಪ್ರಪಂಚದಲ್ಲಿ ನೀವು ಪೋಲಿಯೋ ಎರಾಡಿಕೇಶನ್ ಆಗ್ತಾರೆ ನಮ್ಮ ಇಂಡಿಯಾದಲ್ಲಿ. ಇನ್ನು ಅದು ಸ್ವಲ್ಪ ಇನ್ನೂ ಕಂಪ್ಲೀಟ್ ಎರಾಡಿಕೇಶನ್ ಆಗಿದೆ. ಇನ್ನು ಪ್ರಪಂಚದಲ್ಲಿ 2 ಕಂಟ್ರಿಲಿ ಮಾತ್ರ ಇದೆ. ಪೋಲಿಯೋ ಒಂದು ಡ್ರಾಪ್ಗೆ ಅದು 480 ರೂಪಾಯಿ ಎಲ್ಲ ಬೀಳ್ತದೆ. ಒಂದು ಡ್ರಾಪ್ ಪೋಲಿಯೋ ಡ್ರಾಪ್ ಹಾಕೋದಕ್ಕೆ ಎಂಟೈರ್ ಪ್ರಪಂಚಕ್ಕೆ ಕೊಡ್ತಕ್ಕಂಥ ಪೋಲಿಯೋ ಆಗ್ತಕ್ಕಂಥ ಡ್ರಾಪ್ನ ಕೊಡ್ತಕ್ಕಂಥದ್ದು ನಮ್ಮ ರೋಟರಿ ಸಂಸ್ಥೆ. ಹಾಗಾಗಿ ಆ 4 ಜನ ಸೇರ್ಕೊಂಡು ಕಟ್ಟಿದಂಥ ಸಂಸ್ಥೆ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ನಾವು ಕೂತ್ಕೊಂಡು ಏನೋ ಒಂದು ಒಳ್ಳೆಯದನ್ನ ಆಲೋಚನೆ ಮಾಡಿದಂಥ ಒಂದು ಸಂದರ್ಭ. ಇವತ್ತು ಬೇಕಾದಷ್ಟು ಇಂಡಸ್ಟ್ರಿಯಲಿಸ್ಟ್ ಲೆಕ್ಕ ಹಾಕಿದ್ದೀವಿ. ಹೇಳಿದಿರಲ್ವ ನೀವು, ಟಾಟಾ ಕಂಪನಿ ಬಗ್ಗೆ ಕೇಳಿದಿರಲ್ವಾ? ಟಾಟಾದವ್ರು ಕೇಳಿದಿರಿ. ಟಾಟಾ ಫಸ್ಟ್ ಒಂದೇ ಒಂದು ಕಬ್ಬಿಣದ ನೇಗಿಲು ಮಾಡ್ತಾರೆ. ಒಂದು ಕಬ್ಬಿಣದ ನೇಗಿಲಿಂದ ಒಂದು ಬಿಸ್ನೆಸ್ ಪ್ರಾರಂಭ ಆಗ್ತದೆ. ನಿಮ್ಮಲ್ಲೂ ಅನೇಕರಲ್ಲಿ ಪ್ರತಿಭೆಗಳಿದೆ. ಆ ಪ್ರತಿಭೆಗಳನ್ನ ನೀವು ಎಕ್ಸ್ಪೋಸ್ ಮಾಡಬೇಕು. ನೀವು ಎಕ್ಸ್ಪೋಸ್ ಮಾಡಬೇಕು ಅಂತ ಅಂದ್ರೆ ನೀವು ಎಲ್ಲಾದ್ರೂ ಒಂದು ಸಂದರ್ಭವನ್ನ ಕ್ರಿಯೇಟ್ ಮಾಡ್ಕೋಬೇಕು. ನಮ್ಮ DK ಶಿವಕುಮಾರ್ ಸಾಹೇಬರು ಹೇಳ್ತಾ ಇರ್ತಾರೆ, ಯಾರಿಗೂ ಏನನ್ನು ಕೊಡೋದಿಲ್ಲ ದೇವರು, ಅವಕಾಶವನ್ನ ಮಾತ್ರ ಕೊಡ್ತಾನೆ, ಯಾರಿಗೂ ಏನನ್ನು ತಂದು ಕೊಡೋದಿಲ್ಲ. ಅವಕಾಶಗಳನ್ನ ಕೊಡ್ತಾನೆ, ಅವಕಾಶಗಳನ್ನ ನೀವು ಉಪಯೋಗಿಸ್ಕೋಬೇಕು ಅಂತ. ಈಗ ಇರ್ತಕ್ಕಂಥದ್ದೇ ಪ್ರತಿಯೊಬ್ಬರಿಗೂ ರಾವಣ ಒಂದ್ ಕಡೆ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರಗಳನ್ನು ಸೋಲದೆ ಅನುಭವಿಸಲೇಬೇಕೆಂದು ಬಂದ ಪ್ರಬುದ್ಧರೇ ಪರತ್ತು ಯಾರೇನು ಬೀರುಗಳಲ್ಲ ಅಂತ. ಅಂದ್ರೆ ಪ್ರಪಂಚದ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ನಾನು ಒಳ್ಳೆಯವನಾಗಬೇಕು, ನಾನು ಒಳ್ಳೆಯದಾಗಿ ಬಾಳ್ಬೇಕು ಅನ್ನುವಂಥ ಒಂದು ಆಲೋಚನೆಗಳನ್ನ ಇಟ್ಕೊಂಡು ಬರ್ತಾರೆ. ಆದ್ರೆ ಸಂದರ್ಭ ಕೆಲವ್ರನ್ನ ಕಳ್ಳರು ಮಾಡ್ತದೆ, ಕೆಲವ್ರನ್ನ ಸುಳ್ಳರು ಮಾಡ್ತದೆ, ಕೆಲವ್ರನ್ನ ಕೊಲೆಗಾರರು ಮಾಡ್ತದೆ, ಕೆಲವ್ರನ್ನ ವಿಜ್ಞಾನಿ ಮಾಡ್ತದೆ, ಕೆಲವ್ರನ್ನ IAS ಮಾಡಿಸ್ತದೆ, ಕೆಲವ್ರನ್ನ IPS ಮಾಡಿಸ್ತದೆ. ಅವರವರು ಬಳಸ್ಕೊಂಡಂತ ರೀತಿ. ಈಗ ಇದ್ರಲ್ಲೇ ನಿಮ್ಮಲ್ಲೇ ವಿದ್ಯಾರ್ಥಿಗಳು ಇಷ್ಟು ಜನ ಇದ್ದೀರಾ, ನೀವು ವಿದ್ಯಾರ್ಥಿಗಳಿದ್ದೀರಿ. ನಿಮ್ಮಲ್ಲೇ ಯಾರೋ ಒಂದು 8 ಜನ IAS ಹಾಕೋದು, ಎಲ್ಲರೂ IAS ಹಾಕಾಗಲ್ಲ, ಎಲ್ಲರೂ IPS ಹಾಕಾಗಲ್ಲ. ಒಬ್ರು ಕೆಲವರು ಅಂದ್ರೆ ಅವರವರ ಸಂದರ್ಭವನ್ನು ಬಳಸ್ಕೊಳ್ಳುವಂತ ಯಾರು ತುಂಬಾ ಬಡತನ ನೀವೇನಾದ್ರೂ ಅವ್ರಿಗೇನೋ ದುಡ್ಡಿದ್ದು ಅವರಪ್ಪ ರೆಕಮೆಂಡ್ ಮಾಡ್ಬಿಟ್ರು, DK ಶಿವಕುಮಾರ್ ಅವ್ರಿಗೆ ರೆಕಮೆಂಡ್ ಮಾಡ್ಬಿಟ್ರು, ಅದಕ್ಕೆ ಅವ್ರ IAS ಆಗ್ಬಿಟ್ಟು ಅದೆಲ್ಲ ಸಾಧ್ಯನೇ ಇಲ್ಲ. ಇವತ್ತೇನಿದ್ರು ಆ ಮೆರಿಟ್ಸ್ ಏನೇ ಆಗ್ಬೇಕಾದ್ರೂ
ಎಲ್ಲ ಆನ್ ಮೆರಿಟ್ಸೇ ಆಗ್ತದೆ. ನಿಮ್ಮ ಇರ್ತಕ್ಕಂಥ ಬುದ್ಧಿಶಕ್ತಿಯನ್ನ ನೀವು ಬಹಳಷ್ಟು ಉಪಯೋಗಿಸ್ಕೊಂಡು ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಸಿಸ್ಟಮ್ಗಳನ್ನ ನೀವು ಕಂಟ್ರೋಲಿಗೆ ತೆಗೆದುಕೊಂಡು ನೀವು ಜೀವನ ಕ್ರಮವನ್ನ, ನಿಮ್ಮ ಜೀವನವನ್ನ ಅತ್ಯಂತ ನಾವೇನು ಎಷ್ಟು ವರ್ಷ ಬದುಕಕ್ಕಾಗಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಇವತ್ತೆಲ್ಲ 60 ವರ್ಷ ದೊಡ್ಡದು, ನಮಗೆಲ್ಲ ಆಗಲೇ ನಾವೇ ಡೆಸ್ ಪೀರಿಯಡ್ ಅಲ್ಲಿ ಇದ್ದೀವಿ. ನೀವು ನಿಮ್ಮ ಜೀವನ ಕ್ರಮವನ್ನ ನಾವು ಬದುಕಿರುವ ದಿವಸ ಒಂದು ಸಿಸ್ಟಮ್ ಅಲ್ಲಿ ಬದುಕುವಂತ ಒಂದು ಬದುಕನ್ನ ರೂಪಿಸ್ಕೋಬೇಕು ಅಂತ ಹೇಳಿ ನನ್ನನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಹಿತನುಡಿಗಳನ್ನು ವೇದಿಕೆ ಮೇಲಿರುವ ಎಲ್ಲ ನನ್ನ ಹಿರಿಯರೇ, ರೋಟರಿ ಸಂಸ್ಥೆಯಿಂದ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸವಿ ನೆನಪಿನ ಅಂಗಳದಲ್ಲಿ ನಾವೇನು ರಕ್ತದಾನ ಶಿಬಿರವನ್ನು ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೀವಿ. ರಕ್ತದಾನ ಒಂದು ಜೀವದಾನ, ಜೀವದಾನ ಅಂದರೆ ಮಹಾದಾನ. ನೀವೆಲ್ಲರೂ ಕೂಡ ರಕ್ತ ಕೊಡೋಕ್ಕೆ ತಯಾರಾಗಿದ್ದೀರಿ. ಈ ರಕ್ತದಾನದಲ್ಲಿ ಭೇದ ಭಾವ ಏನೂ ಇಲ್ಲ. ನಾನು ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ ಅನ್ನೋದು ಯಾವುದು ಭೇದ ಭಾವ ಇಲ್ಲ. ಒಂದು ರಕ್ತದಾನ, ಒಂದು ಜೀವ ಉಳಿಸೋದಕ್ಕೆ ಎಲ್ಲ ಜಾತಿ ಧರ್ಮಗಳ ರಕ್ತ ಬೇಕೇ ಬೇಕು. ಹಾಗಾಗಿ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನವನ್ನು ಕೊಡಿ. ಹಾಗೆ ನಮ್ಮ ರೋಟರಿ ಸಂಸ್ಥೆಯ ಆಶ್ರಯ, ರೋಟರಿ ಸಂಸ್ಥೆಯ ರಕ್ತನಿಧಿ ಸಂಸ್ಥೆಯಿಂದ ಆಶ್ರಯದವರು ನಮ್ಮ ರಕ್ತದಾನಕ್ಕೆ ಬಂದಿದ್ದಾರೆ. ಅವರು ಕೂಡ ಹೆಚ್ಚಿನ ಸಂಖ್ಯೆ ಸಂಗ್ರಹಣೆ ಮಾಡೋಣ. ಹಾಗೆ ನಾವೇನು ಜಾಸ್ತಿ ಮಾತಾಡೋದಿಲ್ಲ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೇನು ನಮ್ಮ ರೋಟರಿ ಸಂಸ್ಥೆಯ ನಮ್ಮ ಪ್ರಿನ್ಸಿಪಾಲರಾದ ವೆಂಕಟೇಶ್ ಸರ್ ಅವರು, ನಮ್ಮ ರೋಟರಿ ಸದಸ್ಯರು, ಅವರು ಒತ್ತಾಯ ಡಿಮ್ಯಾಂಡ್ ಏನಿದೆ ಅಂತಂದರೆ, ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನೀವು ಏನು ಕನಕಪುರ ತಾಲೂಕಿನಲ್ಲಿ ಒಂದು ನೋಟ್ಬುಕ್ ವಿತರಣೆ ಮಾಡುವಂಥ ಕಾರ್ಯಕ್ರಮ ರೋಟರಿ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದೀರಿ. ಆ ಕಾರ್ಯಕ್ರಮದಲ್ಲಿ ನಮಗೂ ಕೂಡ, ನಮ್ಮ ಬಡ ಮಕ್ಕಳುಗಳು ಕೂಡ ಒಂದು ನೋಟ್ಬುಕ್ ವಿತರಣೆ ಮಾಡಬೇಕು ಅಂತ ಅವರ ಒತ್ತಾಯದಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನು ಹತ್ತಿರದಲ್ಲೇ, ಮುಂದಿನ ದಿನ ಅನ್ನೋದು ಬೇಡ, ಹತ್ತಿರದಲ್ಲಿ ನಿಮಗೆ ನೋಟ್ಬುಕ್ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೀವಿ. ಹಾಗೆ ಈ ಭಾಗದಲ್ಲಿ, ಕೋಡಿಹಳ್ಳಿ ಹೋಬಳಿ ಭಾಗದಲ್ಲಿ ಅತಿ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ನಾವು ಒಂದು ನೋಟ್ಬುಕ್ ವಿತರಣೆ ಮಾಡಬೇಕು ಅಂತ ಈಗಾಗಲೇ ನಾವೆಲ್ಲ ರೋಟರಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ನಮ್ಮ ಹಿರಿಯ ಸದಸ್ಯರಾದಂತಹ ವಿಜಯ್ ದೇವ್ ಅವರ ನೇತೃತ್ವದಲ್ಲಿ ನಾವು ಮೀಟಿಂಗ್ ಕರೆದು ಚರ್ಚೆ ಮಾಡಿ ಕನಕಪುರ ತಾಲೂಕಿನಲ್ಲಿ ಸರ್ಕಾರಿ ಪದವಿ ಪೂರ್ವ ಸ್ಕೂಲ್ಗಳಿಗೆ ಹಂಚಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಅದು ಮುಂದಿನ ಕಾರ್ಯಕ್ರಮ ಹಾಗೆ ಆಗ್ತದೆ. ಹಾಗೆ ಇವರು ನಮ್ಮ ವೆಂಕಟೇಶ್ ಅವರು ನಮ್ಮ ಪದವಿ ಪೂರ್ವ ಶುದ್ಧ ನೀರನ್ನು ಘಟಕ ಬೇಕು, ಏನಾದರೂ ನಿಮ್ಮ ಅವಧಿನ ಮಾಡಿಕೊಡಿ ಅಂತ ಹೇಳಿದರೆ, ಅದು ಕೂಡ ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂತು ಚರ್ಚೆ ಮಾಡಿ ನಿಮ್ಮ ಶಾಲೆಗೆ, ಸರ್ಕಾರಿ ಪೂರ್ವ ಕಾಲೇಜಿಗೆ ಒಂದು ಕಾರ್ಯಕ್ರಮ ರೂಪಿಸ್ತೀವಿ ಅಂತ ಹೇಳ್ತಾ, ಹಾಗೆ ಮುಂದೆಗಳನ್ನ ರೂಪಿಸ್ತಾ ಬಂದಿದೆ. ಏನು ನಾವು 49 ವರ್ಷಗಳ ಕಾಲ ಏನು ರೋಟರಿ ಸಂಸ್ಥೆಗೆ ಇತಿಹಾಸ ಇದೆ. ಈ ಇತಿಹಾಸದಲ್ಲಿ ನಾವು ಆದಷ್ಟು ಕೂಡ ಕರ್ನಾಟಕದಲ್ಲಿ ಎಲ್ಲ 98 ಕ್ಲಬ್ಬಿರುವಂಥದ್ದಲ್ಲಿ ಕನಕಪುರ ಸಂಸ್ಥೆ ಒಂದು ಮಹತ್ವವಾದಂತಹ ರೋಟರಿ ಸಂಸ್ಥೆ. ಈ ಸಂಸ್ಥೆಯಲ್ಲಿ ನಮ್ಮ ಕೈಲಿ ಆದಷ್ಟು ಕೂಡ ನಾವು ಸರ್ಕಾರಿ ಗ್ರಾಮಗಳಿಗೆ ಹೋಗಿ, ಸರ್ಕಾರಿ ಶಾಲೆಗಳಿಗೆ ಹೋಗಿ ನಮ್ಮ ಅವ್ರಿಗೆ ಏನು ಅನಿಸಿಕೆಗಳು, ನಮ್ಮ ಶಾಲೆಗಾಗಿರ್ಬೋದು, ಶುದ್ಧ ನೀರು ಘಟಕ ಆಗ್ಬೋದು, ಮತ್ತು ಬಡ ಮಕ್ಕಳಿಗೆ ನೋಟ್ಬುಕ್ ಆಗ್ಬೋದು, ಮತ್ತು ಅವ್ರ ಬಡ ಮಕ್ಕಳುಗಳಿಗೆ ಏನಾದರೂ ಕೂಡ ತೊಂದರೆ ಇದ್ದರೆ ಅವರಿಗೆ ಫೀಸ್ ಕಟ್ಟುವಂಥ ಕೆಲಸಗಳಾಗಿರ್ಬೋದು, ಹಲವಾರು ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಹೆಚ್ಚಿನ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ಅಂತ ಹೇಳ್ತಾ, ಏನು ಇವತ್ತು ನೀವೆಲ್ಲರೂ ಕೂಡ ರಕ್ತದಾನವನ್ನು ಕೊಡೋದಕ್ಕೆ ನೀವೆಲ್ಲರೂ ಕೂಡ ಬಂದಿದ್ದೀರಿ. ನೀವು ಒಂದು ಕೊಡುವಂಥ ಒಂದು 6 mm ರಕ್ತದಾನ ಒಬ್ಬ ಬಡ ರೋಗಿಯ ಜೀವವನ್ನು ಉಳಿಸ್ತದೆ ಅಂತ ಹೇಳ್ತಾ ನಾನೊಂದು ಎಲ್ಲರಿಗೂ ಹೊಂದಿಸ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ಪ್ರಾಂಶುಪಾಲರಾದ ವೆಂಕಟೇಶ್ ಅವರೇ, ಮನುಷ್ಯಗೌಡ್ರೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವಿಶೇಷವಾಗಿ ಈ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರೇ, ನಂಗೆ ಬಹಳಷ್ಟು ಸಂತೋಷನೂ ಆಯಿತು. ಈ ಕಾಲೇಜಿಗೆ ಬಂದಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಸುಮಾರು 19 ವರ್ಷಗಳ ಕಾಲ ರೋಟರಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ನಾನು. ನಮ್ಮ ವಿಜಯದೇವ್ ಅವರೆಲ್ಲ ಒಂದು 25-30 ವರ್ಷ ರೋಟರಿಯಲ್ಲಿ ಇದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇರ್ತಾರೆ. ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಅಂತನ್ನೋದಕ್ಕೆ ವೇದಿಕೆ ಮೇಲ್ ಬರೋದಕ್ಕೂ
ಈ ಒಂದು ಕಾಲೇಜಿಗೆ ಬಂದಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಖದಲ್ಲಿ ಇದ್ದಂತ ಒಂದು ಸಂತೋಷ, ಇದಕ್ಕೆ ಅರೇಂಜ್ ಮಾಡಿದಂತ ಒಂದು ರೀತಿ ನೀತಿ, ನಾನು ಅಲ್ಲಿಂದ ಬಂದಾಗಿಂದ ನಾನು ಈ ರಂಗೋಲಿ ಇವೆಲ್ಲ ಒಂದು ಬಹಳಷ್ಟು ನಿಮ್ಮ ಮನಸ್ಸಲ್ಲಿ ಆ ಪ್ರೀತಿ ಇದ್ರೆ ಮಾತ್ರ ಇದೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಿಮಗೆ ನಾನೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಒಂದು ಗುಣಾತ್ಮಕವಾದಂತಹ ಕಾಲೇಜಿನ ಈ ಒಂದು ಕೋಡಿಹಳ್ಳಿ ಭಾಗದಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಇದಕ್ಕೆ ಮುಂಚೆ ಸ್ವರ್ಗನೂ ಹೋಗ್ಬೇಕಾಗಿತ್ತು ನೀವೆಲ್ಲರೂ. ನಮ್ಮ ನಾಯಕರಾದಂತ ಶಿವಕುಮಾರ್ ಅವರು ಮತ್ತೆ ಸುರೇಶ್ ಅವರು ಅಲ್ಲಲ್ಲೇ ಕೋಡಿಹಳ್ಳಿ, ಈ ಭಾಗಕ್ಕೆ ಕೋಡಿಹಳ್ಳಿಲಿ, ಮತ್ತೆ ಮಧುವಾಡಿ ಕಡೆ ಹೋದ್ರೆ ಮಧುವಾಡಿಯಲ್ಲಿ, ಈ ತರ ಯಾರು ತುಂಬಾ ದೂರ ಟ್ರಾವೆಲ್ ಮಾಡಿ ವಿದ್ಯಾಭ್ಯಾಸವನ್ನ ಮಾಡಬಾರದು, ತೊಂದರೆ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ವಿದ್ಯಾಭ್ಯಾಸವನ್ನ ಕಂಟಿನ್ಯೂ ಮಾಡಲ್ಲ ಅಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಇಲ್ಲಿಂದಲೇ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಅಲ್ಲೆಲ್ಲಿ ಕಾಲೇಜುಗಳನ್ನ ತೆರೀಬೇಕು ಅಂತ ಹೇಳಿ ಮಾಡಿದ್ದಾರೆ. ಇದಕ್ಕೆ ನೀವು ಕೂಡ ಸಪೋರ್ಟಿವ್ ಆಗಿ ನಿಂತು, ನಮ್ಮ ನಾಯಕರಿಗೆ ಬೆಂಬಲವಾಗಿ ನಿಂತು ನೀವು ಈ ಕೆಲಸವನ್ನ ಮಾಡಬೇಕು. ಅದರ ಜೊತೆಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನ, ಒಂದು ಗುಣಾತ್ಮಕವಾದಂತಹ ವಿದ್ಯಾಭ್ಯಾಸಗಳನ್ನ ನೀವು ಮಾಡಬೇಕು. ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಕೊರತೆಗಳೇನಂತಂದ್ರೆ, ನಾನು ಒಂದು ಸಂಸ್ಥೆ ನಡೀತಾ ಇರ್ತೀನಿ, ನಿಮ್ಮಲ್ಲಿ ಡಿಗ್ರಿ ಮುಗಿಸಿ ನನ್ನ ಹತ್ರ ಎಂಟ್ರಿಗೆ ಬರ್ತಾರೆ, ಅವರಲ್ಲಿ ಬರೋದಕ್ಕೇನೆ ಭಯ, ಆ ಬಂದು ಮಾತಾಡೋದಕ್ಕೇನೆ ಭಯ. ಆ ಭಯನೆಲ್ಲವನ್ನ ಬಿಟ್ಟು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರೊಫೆಸರ್ಸು, ಸರ್ಕಾರಿ, ಈಗಾಗಲೇ ವಿಜಯದೇವ್ ಪ್ರಸ್ತಾಪ ಮಾಡಿದ್ರೆ ಅದನ್ನ, ಸರ್ಕಾರಿ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಇರ್ತಕ್ಕಂತಹ ಪ್ರೊಫೆಸರು ಉಪನ್ಯಾಸಕರು ಅತ್ಯುತ್ತಮವಾದಂತಹ ಶ್ರೇಣಿಯಲ್ಲಿ ಪಾಸ್ ಆಗಿ ಉತ್ತೀರ್ಣರಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಇಲ್ಲಿಗೆ ಬಂದಿರ್ತಾರೆ. ಖಾಸಗೀಕರಣದ ಖಾಸಗಿ ಕಾಲೇಜು ಶಾಲೆಗಳಿಗೆ ಕಂಪೇರ್ ಮಾಡಿದ್ರೆ ನೀವು ಗೌರ್ಮೆಂಟ್ ಶಾಲೆಗಳಲ್ಲಿರ್ತಕ್ಕಂತಹ ಉಪನ್ಯಾಸಕರು ಅತ್ಯುನ್ನತ ಮಟ್ಟದಲ್ಲಿ ಡಿಗ್ರಿಗಳನ್ನ ತೆಗೆದುಕೊಂಡಿರ್ತಾರೆ. ಬಟ್ ಅವರನ್ನ ನೀವು ಉಪಯೋಗಿಸ್ಕೊಳ್ತಕ್ಕಂಥದ್ದನ್ನ ನೀವು ಕಲಿಬೇಕು. ನೀವು ಅವ್ರಿಗೆ ಪ್ರಶ್ನೆ ಮಾಡದೇ ಇದ್ರೆ ಅವರು ನಿಮ್ಗೆ ಅವ್ರ ಬುಕ್ಕಲ್ಲಿ ಇರ್ತಕ್ಕಂಥ ಪಾಠ ಮಾಡ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ನೀವು ಪ್ರಶ್ನೆ ಮಾಡಿ, ನನಗಿದು ಬೇಕು, ನಾನು ತಿಳಿಬೇಕು, ನನ್ನ ಭವಿಷ್ಯವನ್ನ, ಈ ಡಿಗ್ರಿ ಏನಿದೆ ನಿಮ್ಮ ಇಡೀ ಜೀವನದ ಭವಿಷ್ಯವನ್ನ ರೂಪಿಸ್ಕೊಳ್ಳುವಂತಹ ಒಂದು ದೊಡ್ಡ ಅತ್ಯುತ್ತಮವಾದ ಸಮಯ. ಈ ಸಮಯವನ್ನು ಮಾತ್ರ ಯಾರು ಕಳ್ಕೊಬೇಡಿ, ಮಿಸ್ ಮಾಡ್ಕೋಬೇಡಿ. ಇದರಲ್ಲಿ ಮಾನವೀಯತ ಮೌಲ್ಯಗಳನ್ನು ನಿಮ್ಮಲ್ಲಿ ತುಂಬ್ಕೋಬೇಕು. ಒಂದು ದಾನ ಮಾಡುವಂಥದ್ದನ್ನ ಪ್ರತಿಯೊಂದು ವಿಚಾರವನ್ನು ನಿಮ್ಮ ತಲೆಗಳಲ್ಲಿ ಹಾಕೋಬೇಕು. ಬರೀ ಪಾಠ ಪುಸ್ತಕ ಅಷ್ಟಕ್ಕೂ ಕೂಡ ಸೀಮಿತರಾಗಬೇಡಿ. ನಾನು ಉಪನ್ಯಾಸಕರಲ್ಲೂ ಪ್ರಾಂಶುಪಾಲರುಗಳಲ್ಲೂ ನಾನು ಮನವಿಯನ್ನ ಮಾಡ್ತೀನಿ, ಅವರಿಗೆ ಒಂದಷ್ಟು ಗುಣಾತ್ಮಕವಾದ ಮಾನವೀಯತೆಯ ಮೌಲ್ಯಗಳನ್ನ, ಈ ಸಮಾಜಕ್ಕೆ ಏನು ಬೇಕು ಏನು ಬೇಡ, ಯಾವ ರೀತಿಯಲ್ಲಿ ನಾವು ಬದುಕಬೇಕು, ನಾಳೆ ಬದುಕನ್ನ ಕಟ್ಟಿಕೊಂಡ್ರೆ ಈ ದೇಶದಲ್ಲಿ ಏನನ್ನ ನಾವು ಸಾಧನೆ ಮಾಡಬಹುದು, ಆ ಒಂದು ನಿಟ್ಟಿನಲ್ಲಿ ಒಂದು ಗುಣಾತ್ಮಕವಾದ ಪಾಠವನ್ನ ಮಾಡಿ ಅಂತ ಹೇಳಿ ನಾನು ಇರ್ತಕ್ಕಂಥ ಎಲ್ಲ ಉಪನ್ಯಾಸಕರಲ್ಲೂ ನಾನು ರೋಟರಿ ಪರವಾಗಿ ಮನವಿಯನ್ನು ಮಾಡ್ತೇನೆ. ಅದಕ್ಕೆ ಮುಂಚೆ ಮಕ್ಕಳ, ನೀವು ಲೆಕ್ಚರರ್ನ ನನಗಿಂತದ್ದು ಗೊತ್ತಾಗಿಲ್ಲ, ನನಗಿದು ಬೇಕು, ನಾನಿದು ಕಲಿಬೇಕು ಅನ್ನೋದನ್ನ ಪ್ರಶ್ನೆ ಮಾಡೋದನ್ನ ಕಲೀರಿ. ಆಗ ನೀವು ವಿದ್ಯಾವಂತರು, ಒಳ್ಳೆಯ ವಿದ್ಯಾವಂತರಾಗ್ತೀರಾ. ನಿಮ್ಮ ತಲೆಯಲ್ಲಿ ನಾಲೆಡ್ಜ್ ಕೂಡ ತುಂಬಿಕೊಡುತ್ತೆ. ನಮ್ಮ ತಂದೆ ತಾಯಿ ಇಟ್ಟಿರೋ ಆಸ್ತಿ ಇಟ್ಟಿದಾರೋ, ಜಮೀನು ಇಟ್ಟಿದಾರೋ ಅದೆಲ್ಲ ಗೊತ್ತಿಲ್ಲ. ಅದನ್ನ ಯಾವಾಗ ಬೇಕಾದ್ರೂ ಯಾರಿಂದ ಒಂದೊಂದ್ ಸರ್ತಿ ಆಸ್ತಿ ಗೌರ್ಮೆಂಟ್ಗೆ ಎಕ್ವೈರ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು, ಅಥವಾ ಮಾರ್ಬಿಡ್ಬೋದು, ನಮ್ ಕಷ್ಟ ಪರಿಸ್ಥಿತಿಗಳು ಏನಾದ್ರೂ ಆಗ್ಬೋದು. ಬಟ್ ನಿಮ್ ವಿದ್ಯೆ ನಿಮ್ ತಲೆಯಲ್ಲಿ ಇದ್ರೆ ಯಾರು ಅದನ್ನ ಕದಿಯೋದಕ್ಕೂ ಸಾಧ್ಯ ಇಲ್ಲ, ಎಲ್ಲೂ ಹೋಗೋಕ್ಕೂ ಸಾಧ್ಯ ಇಲ್ಲ. ಅದರ ಜೊತೆಯಲ್ಲಿ ಹೇಳ್ತೀನಿ ಮಕ್ಕಳ, ಇಡೀ ದೇಶ, ಭಾರತ ದೇಶದ ಆಸ್ತಿ, ನಾಳಿನ ಭವಿಷ್ಯ ಯುವಕರು. ಈ ಯುವಕರು ಏನು ಕಲಿತು ನಮ್ಮ ದೇಶಕ್ಕೆ ಕೊಡುಗೆಯನ್ನಾಗಿ ಕೊಡ್ತೀರಾ. ನಿಮ್ಮಲ್ಲಿ ಇಂಜಿನಿಯರ್ ಆಗ್ಬೋದು, ಡ್ಯಾನ್ಸರ್ ಆಗ್ಬೋದು, ಪೊಲೀಸ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ನೀವೇನಾದ್ರೂ ಆಗಿ ಒಂದು ಉತ್ತಮವಾದಂತಹ ಗುಣಮಟ್ಟವಾದಂತಹ ವಿದ್ಯಾಭ್ಯಾಸವನ್ನ ಈ ಡಿಗ್ರಿಯಲ್ಲಿ ಮಾಡಿಕೊಂಡ್ರೆ ನಿಮ್ಮ ಇಡೀ 40-45 ವರ್ಷ ಏನು ಬದುಕ್ತೀರಾ ಅಷ್ಟು ವಯಸ್ಸು ಕೂಡ ನೀವು ಕೂತ್ಕೊಂಡು ತಿನ್ನುವಂಗೆ ನಿಮ್ಮ ವಿದ್ಯಾಭ್ಯಾಸ ನಿಮಗೆ ಮಾಡಿಸುತ್ತೆ. ಸೊ ಅದಕ್ಕಷ್ಟೇ ಬೆಲೆ ಇರುತ್ತೆ. ಇದನ್ನ ಮಾಡಿ ಅಂತಂತ ಈ ಒಂದು ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಹೇಳ್ತಾ, ಅದರ ಜೊತೆಯಲ್ಲಿ ನಾವು ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ಇಟ್ಕೊಂಡಿದ್ದೀವಿ. ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಎಷ್ಟೊಂದು ಇಂಪಾರ್ಟೆಂಟ್ ಇದೆ ದೇಶಕ್ಕೆ ಅಂತಂದ್ರೆ, ನೀವು ಕೂಡ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀರಾ ಅಥವಾ ನೋಡ್ತಾ ಇರ್ತೀರಾ. 1 ಯೂನಿಟ್ ಬ್ಲಡ್ ಅನ್ನ ನಾವು 350 ml ತಗೊಂತೀವಿ, ಕೆಲವರಿಗೆ 425 ml ಅಷ್ಟು ತಗೊಂತೀವಿ. ಅದು ಅವರ ಒಂದು
ಏನಿದೆ ಹಿಮೋಗ್ಲೋಬಿನ್ ಚೆಕ್ ಮಾಡಿರ್ತಾರೆ, ನಿಮ್ಮ weight ಅನ್ನ ಚೆಕ್ ಮಾಡಿರ್ತಾರೆ, ನಿಮ್ಮ ಏಜ್ ಅನ್ನ ಚೆಕ್ ಮಾಡಿರ್ತಾರೆ. 18ರಿಂದ 60 ವರ್ಷದ ಯಾರು ಬೇಕಾದ್ರೂ ಕೊಡ್ಬೋದು ಇದರಲ್ಲಿ. ಈ 1 ಯೂನಿಟ್ ಬ್ಲಡ್ ಅನ್ನ ನಾವು ತೆಗೆದುಕೊಂಡ್ರೆ 3 ಜನಕ್ಕೆ ಡಿವೈಡ್ ಮಾಡಿ ಕೊಡುವಂತ ವ್ಯವಸ್ಥೆ ಇವತ್ತು ಬ್ಲಡ್ ಬ್ಯಾಂಕ್ಗಳಲ್ಲಿ ಇದೆ. ಮುಂಚೆ ಒಂದು 25 ವರ್ಷದ ಹಿಂದೆ ಒಂದು ಬ್ಲಡ್ ಅನ್ನ ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ಒಬ್ಬರಿಗೆ ಹಾಕ್ಬೇಕಾಗಿತ್ತು. ಅದು ಒಬ್ಬರಿಗೆ ಬರೀ PCV ಕಡಿಮೆ ಇರಲಿ ಅಥವಾ ಪ್ಲೇಟ್ಲೆಟ್ ಕಡಿಮೆ ಇರಲಿ ಅಥವಾ RBCs ಕಡಿಮೆ ಏನೇ ಇರಲಿ, ಅದು ಎಲ್ರಿಗೂ ಹಾಕ್ಬೇಕಾಗಿತ್ತು. ಬಟ್ ಆದ್ರೆ ಈಗಿನ ವ್ಯವಸ್ಥೆ ಕಾಂಪೊನೆಂಟ್ ಮಾಡಿ ಅದನ್ನ ಎಲ್ಲವನ್ನು ಸೆಗ್ರಿಗೇಟ್ ಮಾಡಿ ಒಂದು RBCನೇ ಸಪರೇಟ್ ಮಾಡಿ, PCVನೇ ಸಪರೇಟ್ ಮಾಡಿ, ಪ್ಲೇಟ್ಲೆಟ್ ಅನ್ನೇ ಸಪರೇಟ್ ಮಾಡಿ ನಾವು ಕೊಡುವಂತ ವ್ಯವಸ್ಥೆ ನಮ್ಮಲ್ಲಿ ಇವತ್ತು ಬೆಳೆದಿದೆ, ಟೆಕ್ನಾಲಜಿ ಬೆಳೆದಿದೆ. ಸೊ ಹಾಗಾಗಿ ನಿಮ್ಮ 1 ಯೂನಿಟ್ ನಿಮ್ಗೆಲ್ಲ ಕೇಳಿರ್ಬೋದು, ಡೆಂಗ್ಯೂ ಸೀಸನ್ ಬಂತು. ಸೊ ಅನೇಕ ಸಂದರ್ಭಗಳಲ್ಲಿ ಅನೇಕ ಮಕ್ಕಳುಗಳು ಸತ್ರು. ಆ ಸಂದರ್ಭದಲ್ಲಿ ಆ ಟೈಮಲ್ಲಿ ಯಾಕೆ ಸತ್ರು ಅಂತಂದ್ರೆ ನಮ್ಗೆ ಅವ್ರಿಗೆ ಪ್ಲೇಟ್ಲೆಟ್ ಅನ್ನ ಫುಲ್ಫಿಲ್ ಮಾಡಕ್ಕಾಗದೆ ಹಾಸ್ಪಿಟಲ್ಗಳಲ್ಲಿ ಎಷ್ಟೋ ಮಕ್ಕಳುಗಳು ಸತ್ರು. ನಿಮ್ಗೆಲ್ಲ ಗಮನದಲ್ಲಿರಲಿ, ನೀವೆಲ್ಲ ಯುವಕರಿದ್ದೀರಾ, ನಾಳೆ ನಿಮಗೂ ಮಕ್ಕಳಾಗ್ತವೆ. ನೀವು ಈ ದೇಶದ ಭವಿಷ್ಯವನ್ನ, ಒಂದು ಮನೆಯ ಭವಿಷ್ಯವನ್ನ, ಒಂದು ಮನೆಯ ಬೆಳಗನ್ನ ಬೆಳಗಿಸುವಂತ ಕೆಲಸವನ್ನ ಮಾಡುವಂಥದ್ದು. ಅದರಲ್ಲೂ ಹೆಣ್ಮಕ್ಳು ಜಾಸ್ತಿ ಇದ್ದೀರಾ. ಒಂದೊಂದು ಮನೆಗೆ ದಾರಿ ದೀಪ ಆಗ್ತಕ್ಕಂಥದ್ದೇನೆ ಹೆಣ್ಮಕ್ಳು. ಸೊ ಹಾಗಾಗಿ ನಿಮ್ಮ ಗಮನದಲ್ಲಿರಲಿ, ಯಾವುದೇ ಸಂದರ್ಭ ಬಂದರೂ ನೀವು ಬ್ಲಡ್ ಡೊನೇಷನ್ ಮಾಡುವಂತ ಸಂದರ್ಭ ಬಂದರೆ ದಯಮಾಡಿ ಮಾಡಿ. ಎಮರ್ಜೆನ್ಸೀಸ್ ಇದ್ದಂತ ಸಂದರ್ಭಗಳಲ್ಲಿ, ಎಲ್ಲಾದ್ರೂ ಕೇಳಿದಂತ ಸಂದರ್ಭದಲ್ಲಿ ಅದು ನಿಮ್ ಕಾಸೆ ನಿಮ್ ದುಡ್ಡೇ ಹಾಕೊಂಡು ಹಾಸ್ಪಿಟ್ಲಿಗೆ ಹೋಗಾದ್ರೂ ಪರವಾಗಿಲ್ಲ, ಅವ್ರ ಆ ಟೈಮಲ್ಲಿ ಕಷ್ಟದಲ್ಲೇ ಇರ್ತಾರೆ. ಸೊ ಹಾಗಾಗಿ ನೀವು ಹೋಗಿ ದಾನ ಮಾಡಿ, ಅದರಿಂದ 3 ಜನಗಳ ಜೀವವನ್ನು ಉಳಿಸುವಂತ ಕೆಲಸ ಹಾಗೆ ಆಗುತ್ತೆ. ಇವತ್ತೆಲ್ಲ ನೀವು ಕೇಳಿರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ ಇರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ ಇರ್ಬೋದು. ಇವತ್ತಿನ ಗ್ರಾಮೀಣ ಭಾಗದ ನಮ್ಮ ಕನಕಪುರ ತಾಲೂಕಲ್ಲಿ ನಾನು ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಇಟ್ಟಿರೋದ್ರಿಂದ ನಾನು ನೋಡ್ತಾ ಇರ್ತೀನಿ, ತುಂಬಾ ಜನ ಪ್ರೆಗ್ನೆಂಟ್ ವುಮನ್ಸ್ಗೆ ತುಂಬಾ HP ಕೂಡ ಕಡಿಮೆ ಇರ್ತದೆ, ಹಿಮೋಗ್ಲೋಬಿನ್ ಕಡಿಮೆ ಇರ್ತದೆ. ಸೊ ಅವ್ರಿಗೆ ನಾವು ಡೆಲಿವರಿ ಮಾಡೋ, ಸಿಸೇರಿಯನ್ ಮಾಡೋ ಟೈಮಲ್ಲಿ 100% ಬ್ಲಡ್ ಬೇಕು. 3 ಯೂನಿಟ್ 2 ಯೂನಿಟ್ ಮಿನಿಮಮ್ ಬೇಕು. ಆಮೇಲೆ ಕಡಿಮೆ ಬ್ಲಡ್ ಇದ್ರೆ ನಿಮ್ಗೆ ಡೆಲಿವರಿನು, ನಾರ್ಮಲ್ ಡೆಲಿವರಿಗೂ ಕಷ್ಟ, ಅವ್ರ ಪ್ರಯತ್ನ ಪಡೋದೇ ಕಷ್ಟ. ಸೊ ಹಾಗಾಗಿ ಸಿಸೇರಿಯನ್ ಹಾಕೋತಾರೆ. ಒಂದು ಸಿಸೇರಿಯನ್ಗೆ 3 ಯೂನಿಟ್ ಬ್ಲಡ್ ಬೇಕು. ಎಲ್ಲಿಂದ ತರೋದು? ಇದನ್ನ ಯಾವ್ದು ಏನು ಫ್ಯಾಕ್ಟರಿಲಿ ಏನು ಮ್ಯಾನುಫ್ಯಾಕ್ಚರ್ ಮಾಡೋದಂತದ್ದೇನು ಕಂಡಿಡ್ದಿಲ್ಲ, ಇಲ್ಲಿವರೆಗೂ ಆಗಿಲ್ಲ, ಆಗೋದು ಇಲ್ಲ. ಸೊ ಮನುಷ್ಯನಿಂದಲೇ ಇನ್ನೊಬ್ಬ ಮನುಷ್ಯನಿಗೆ ಬ್ಲಡ್ ಕೊಡಕ್ ಸಾಧ್ಯ. ಸೊ ಹಾಗಾಗಿ ನೀವೆಲ್ಲರೂ ನಿಮ್ ತಲೆಯಲ್ಲಿ 100 ಇರ್ತವೆ. ನಾವು ಬ್ಲಡ್ ಕೊಟ್ರೆ ನಮಗ್ ಸುಸ್ತಾಗ್ಬಿಡುತ್ತಾ, ತಲೆನೋವು ಸುತ್ತ ಬರುತ್ತಾ, ಅಥವಾ ನಮ್ಗೇನಾದ್ರೂ ಕಾಯಿಲೆ ಬರುತ್ತಾ? ಏನೂ ಆಗಲ್ಲ. 24 ಗಂಟೆಯಲ್ಲಿ ನೀವೇನ್ ಕೊಡ್ತೀರಾ ಅಷ್ಟು ಬ್ಲಡ್ ಅಂತೂ ವಾಪಸ್ ಬಂದೇ ಬರುತ್ತೆ. ಅದಕ್ಕೆ ನಾವು ಗ್ಯಾರಂಟಿ, ಡಾಕ್ಟರ್ ಗ್ಯಾರಂಟಿ. ಯಾವುದೇ ಮನುಷ್ಯ ನಿಮ್ಗೆ ಕಡಿಮೆ ಇದ್ರೆ ಕಡಿಮೆನೇ ಇರುತ್ತೆ, ಅದೇನ್ ಜಾಸ್ತಿ ಆಗಲ್ಲ, ಕಡಿಮೆನೂ ಆಗಲ್ಲ. ನಿಮ್ಗೆ ಬ್ಲಡ್ ಪರ್ಸೆಂಟೇಜ್ ಕರೆಕ್ಟ್ ಇದೆ, ಅವ್ರು ಚೆಕ್ ಮಾಡ್ಬಿಟ್ಟು ತಗೊಂತಾರೆ. ತಗೊಂಡ ನಂತರ ನೀವು ಎಷ್ಟೇ ಯೂನಿಟ್ ಬ್ಲಡ್ ಕೊಡಿ, ಮತ್ತೆ 24 ಗಂಟೆಗೆ ವಾಪಸ್ ನಿಮ್ಗೆ ಅದು ರೀಸೈಕ್ಲಿಂಗ್ ಆಗೇ ಆಗುತ್ತೆ, ನಿಮ್ಗೆ ವಾಪಸ್ ಉತ್ಪಾದನೆ ಆಗುತ್ತೆ. ನಿಮ್ಮ ಬಾಡಿಯಲ್ಲಿ ದೇವರು ಕೊಟ್ಟಂತ ಶಕ್ತಿ ಅದು ಒಬ್ಬ ಮನುಷ್ಯನ ಬಾಡಿಯಲ್ಲಿ. ಸೊ ಹಾಗಾಗಿ ಅದ್ರ ಜೊತೆಯಲ್ಲಿ ನಿಮ್ಗೆಲ್ಲ ಗೊತ್ತಿರಲಿ, ಒಂದು ಸರ್ತಿ 1 ಯೂನಿಟ್ ಅವಾಗ ನೀವು ಬ್ಲಡ್ ಡೊನೇಷನ್ ಮಾಡೋದ್ರಿಂದ ನಮ್ಗೆ ಒಂದು ಟ್ರೈಗ್ಲಿಸರೈಡ್ಸ್ ಅನ್ನೋ ಕೊಲೆಸ್ಟ್ರಾಲ್ಸ್ ಇರುತ್ತೆ, ಅದು ಕೂಡ ಒಂದು 2% 4% ಅಷ್ಟು ಕಡಿಮೆ ಆಗೋ ಸಾಧ್ಯತೆನೂ ಇರ್ತದೆ. ಅದು ನಿಮ್ಗೆ ಬೆನಿಫಿಟ್. ನೀವು ತುಂಬಾ ಜನ ನೋಡಿ, ತುಂಬಾ ಒಂದು ಸರ್ತಿ ಬ್ಲಡ್ ಕೊಟ್ಟಿಲ್ಲ, ಅವ್ರಿಗೆಲ್ಲನೂ BP ಜಾಸ್ತಿ ಇರುತ್ತೆ ಒಂದ್ ಏಜ್ ಆಗ್ತಾ. ನೀವು ಅವಾಗ ಬ್ಲಡ್ ಕೊಡಿ, ಟ್ರೈಗ್ಲಿಸರೈಡ್ಸ್ ಕೊಲೆಸ್ಟ್ರಾಲ್ ಅನ್ನೋದು ಡೆಫಿನೆಟ್ ಆಗಿ ಕಡಿಮೆ ಆಗುತ್ತೆ. ಇದು ಸೈನ್ಸ್ ಹೇಳ್ತಾ ಇರ್ತಕ್ಕಂಥದ್ದು, ನಾವೇನೋ ತಮಾಷೆಗೆ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಅನೇಕ ನಿಮಗೂ ಕೂಡ ಬೆನಿಫಿಟ್ ಇದೆ, ಕೊಟ್ಟವ್ರಿಗೆ ದಾನ ಈಸ್ಕೊಂಡವ್ರು ಅವ್ರಿಗೂ ಕೂಡ ಅವ್ರ ಜೀವ ಉಳಿಯುತ್ತೆ. ಸೊ ಇಷ್ಟೆಲ್ಲ ಇರೋದ್ರಿಂದ ನೀವು ಕೊಡಕ್ ಆಗಲ್ವಾ, ನಿಮ್ಗೆ ಸೆಲೆಕ್ಟ್ ಆಗ್ಲಿಲ್ವಾ, ಪಕ್ಕದವ್ರಿಗೆ ಡಿಮೋಟಿವೇಟ್ ಮಾಡಬೇಡಿ, ಅವರನ್ನ ಕೊಡುವಂತ ಪ್ರೋತ್ಸಾಹವನ್ನ ಮಾಡಿ, ಅವ್ರಿಗೆ ಉತ್ತೇಜನವನ್ನ ನೀಡಿ, ಅವ್ರನ್ನ ಬೆಳೆಸಿ. ನೀವು ಇಲ್ಲಿ ಆಗಿಲ್ಲ, ಈ ಟೈಮಲ್ಲಿ ನಿಮ್ಗೆ ವೆಯ್ಟ್ ಸಾಕಾಗಿಲ್ಲ, ಏಜ್ ಆಗಿಲ್ಲ, ಈ ತರದ್ದೇನಾದ್ರೂ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತಂದ್ರೆ ಬೇರೆಯವ್ರನ್ನ ಕರ್ಕೊಂಡು ಕೊಡಿಸುವಂತ ಮನಸ್ಥಿತಿ ನಿಮ್ಗೆಲ್ಲರಿಗೂ ಬರ್ಲಿ. ಬ್ಲಡ್ ಡೊನೇಷನ್ ಕ್ಯಾಂಪ್ ಬಹುಶಃ ಲೇಟ್ ಆಯ್ತು, ಆದ್ರೆ ಮೆಂಬರ್ಶಿಪ್ ಇದೆ. ಅವರು ಇವತ್ತು ರೋಟರಿ ಬ್ಲಡ್ ಸೆಂಟರ್ ಅನ್ನೋ ಹೆಸರಲ್ಲೇನೆ, ರೋಟರಿ ಹೆಸರಲ್ಲೇನೆ ಒಂದು ಬ್ಲಡ್ ಬ್ಯಾಂಕ್ ಅನ್ನ ನಡೆಸ್ತಾ ಇದ್ದಾರೆ. ಸೊ ಅವರ ತಂಡ ಇವತ್ತು ಇಲ್ಲಿಗೆ ಬಂದಿದೆ. ಅನೇಕ ಸಂಸ್ಥೆಗಳು ರೋಟರಿ TTK ಅಂತಂತೆ ನಿಮಗೆ ಕೇಳಿರ್ಬೋದು, ಬಹಳ ದೊಡ್ಡ ಮಟ್ಟದ ಒಂದು ಬ್ಲಡ್ ಬ್ಯಾಂಕ್, ಅದು ಕೂಡ ರೋಟರಿ
ರೋಟರಿ ಸಂಸ್ಥೆ ಇದ್ದೇನೆ. ಈ ತರ ಎಲ್ಲ ಸಂಸ್ಥೆಗಳನ್ನು ನಾವು ಯಾವತ್ತೂ ರೋಟರಿ ಸಂಸ್ಥೆಯವರು ಸಮಾಜಮುಖಿಯಾಗಿ ಈ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ, ಸಮಾಜದ ಸಮತೋಲನವನ್ನ ಕಾಪಾಡಲಿಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತೀವಿ. ನಿಮಗೆ ಯಾವ ರೀತಿಯ ಅವಶ್ಯಕತೆಗಳಿದ್ದಂತ ಸಂದರ್ಭದಲ್ಲಿ ನಮ್ಮ ಕೈಲಾದಷ್ಟು ಯಾವುದೇ ರೀತಿಯ ಸಹಾಯಗಳನ್ನ ಮಾಡಲಿಕ್ಕೆ ನಮ್ಮ ರೋಟರಿ ಸಂಸ್ಥೆ ಯಾವಾಗ್ಲೂ ಸಿದ್ಧರಿರ್ತಾರೆ. ನಾನು ಕವಿರಾಜು ಮತ್ತೆ ಸತೀಶ್ ಇವರೆಲ್ಲ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಪ್ರಾಂಶುಪಾಲರು ಈಗ ತಾನೇ ನಮ್ಮ ಈ ವರ್ಷ ರೋಟರಿಗೆ ಸೇರ್ಕೊಂಡಿದ್ದಾರೆ. ಈ ಒಂದು ಕಾಲೇಜಿನಲ್ಲೂ ಒಂದು ರೋಟ್ರಾಕ್ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಅಂತ ಹೇಳಿ ಈ ವೇದಿಕೆ ಮುಖೇಂದ್ರ ಹೇಳ್ತೀನಿ. ಅದಕ್ಕೆ ಸಹಾಯವನ್ನ ನಮ್ಮ ಕವಿರಾಜ್ ಅವರು, ಸತೀಶ್ ಅವರು ಇಲ್ಲೇ ಇದ್ದು ಅದಕ್ಕೆ ಡಾಕ್ಯುಮೆಂಟೇಶನ್ಸ್ ಏನೇನ್ ಬೇಕು ಅದೆಲ್ಲ ಹೇಳ್ಕೊಡ್ತಾರೆ. ರೋಟ್ರಾಕ್ಟ್ ಏನಂತಂದ್ರೆ ರೋಟರಿ ತರನೇ ಯುವಕರಿಗೆ ಒಂದು 18 ವರ್ಷದಿಂದ 30 ವರ್ಷದವರೆಗೂ ಯುವಕರು ಏನಿರ್ತಾರೆ ಆ ಯುವಕರಿಗೆ ಒಂದು ರೋಟ್ರಾಕ್ಟ್ ಅಂತ ಹೇಳಿ ಸಂಸ್ಥೆಯನ್ನ ಮಾಡುತ್ತೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಈ ರೋಟ್ರಾಕ್ಟ್ ಸಂಸ್ಥೆ ಬೆಂಗಳೂರಿನ ರೋಟ್ರಾಕ್ಟ್ ಸಂಸ್ಥೆಗಳಲ್ಲೂ ಭಾಗವಹಿಸಬಹುದು. ಅನೇಕ ಕಾರ್ಯಕ್ರಮಗಳಿರ್ತವೆ, ಅದರ ಜೊತೆಗೂಡಿ ಓಡಬಹುದು. ನಮ್ಮ ಗ್ರಾಮೀಣ ಭಾಗದ ಮಕ್ಕಳನ್ನು ಆ ಒಂದು ಕಾಂಪಿಟೇಟಿವ್ ಯುಗದಲ್ಲಿ, ಇವತ್ತಿನ ಕಾಂಪಿಟೇಟಿವ್ ಯುಗದಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶಗಳು ಹೆಚ್ಚು ಸಿಗುತ್ತೆ. ಅದರ ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೋಟ್ರಾಕ್ಟ್ ಸಂಸ್ಥೆಗಳಲ್ಲಿ ಮಾಡ್ತಾ ಇದ್ದಾರೆ. ಅವು ಕೂಡ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 60-65-70 ರೋಟ್ರಾಕ್ಟ್ ಸಂಸ್ಥೆಗಿಂತ ಹೆಚ್ಚು ರೋಟ್ರಾಕ್ಟ್ ಸಂಸ್ಥೆಗಳು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಸಾವಿರಾರು ಚಿಲ್ಲರೆ ರೋಟರಿ ಸಂಸ್ಥೆಗಳಿದಾವೆ, ರೋಟ್ರಾಕ್ಟ್ ಸಂಸ್ಥೆಗಳಿದಾವೆ. ಸೊ ಹಾಗಾಗಿ ನಿಮ್ಮ ಕಾಲೇಜಿನ ವತಿಯಿಂದನೂ ಒಂದು ರೋಟ್ರಾಕ್ಟ್ ಸಂಸ್ಥೆ ಆಗಲಿ, ಅದು ನಮ್ಮ ರೋಟರಿಗೆ ಇನ್ವಾಲ್ವ್ ಆದ್ರೆ ಅನೇಕ ಕಾರ್ಯಕ್ರಮಗಳನ್ನ, ಈ ತರದ ಅನೇಕ ಕಾರ್ಯಕ್ರಮಗಳನ್ನ ಅವರೇ ಮಾಡ್ತಾರೆ, ನಾವು ಮಾಡೋದು ಬೇಡ. ಅವಾಗ ಅವ್ರಿಗೆ ನಾಯಕತ್ವದ ಬೆಳವಣಿಗೆಗಳಾಗ್ತವೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ, ಇಷ್ಟೆಲ್ಲ ಅವಕಾಶ ನಿಮಗೆ ನೋಟ್ಬುಕ್ ಹೇಳಿದ್ದಾರೆ. ಖಂಡಿತ ಅದೊಂದು ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಮಾಡಿ ಕೊಡೋಣ ಅಂತ ಹೇಳಿ ಇವತ್ತು ತಂದಿಲ್ಲ ಅಷ್ಟೇನೆ. ಈಗ ಆಲ್ರೆಡಿ ಇಡೀ ತಾಲೂಕಿಗೆ ಒಂದು 20,000 ನೋಟ್ಬುಕ್ಸ್ ಅನ್ನ ರೋಟರಿ ಸಂಸ್ಥೆಯಿಂದಲೇ ಪ್ರಿಂಟ್ ಹಾಕ್ಸಿ ಒಂದು ಕಿಂಗ್ ಸೈಜ್ ನೋಟ್ಬುಕ್ ಅನ್ನ ನಮ್ಮ ತಾಲೂಕಿನ ಮಕ್ಕಳಿಗೆ, ಗ್ರಾಮೀಣ ಭಾಗದ ಮಕ್ಕಳಿಗೆ ನಾವು ತಲುಪಿಸ್ಬೇಕು, ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ಬೇಕು ಅಂತ ಹೇಳಿ ರೋಟರಿ ಸಂಸ್ಥೆಯವರು ಮಾಡಿದೀವಿ. ಅದಾಗ್ಲೇ ಬಂದಿದೆ. ನನಗೆ ಒಂದಿಷ್ಟು ನಮ್ಮ ಡಿ.ಕೆ. ಸುರೇಶ್ ಅವರ ಒಂದು ಉದ್ಘಾಟನೆಗೆ ಕಾರ್ಯಕ್ರಮಕ್ಕೆ ಕರೆಯೋಣ, ಅವರಿಗೆ ಸಮಯ ತೆಗೆದುಕೊಳ್ಳೋಣ ಅಂತ ಹೇಳಿ ನಮ್ಮ ಅಧ್ಯಕ್ಷರು ವಿಜಯದೇವ್ ಅವರೆಲ್ಲ ಹೇಳಿದ್ದಾರೆ. ಸೊ ಅದನ್ನ ಈ ವಾರ 10 ದಿವಸದಲ್ಲೇ, ಅದರಲ್ಲೂ ಕೋಡಿಹಳ್ಳಿ ಹೊಸದುರ್ಗ ಭಾಗದಲ್ಲಿ ಹೆಚ್ಚು ವಿದ್ಯಾರ್ಥಿಗಳನ್ನ ಎಲ್ಲಾದ್ರೂ ಒಂದು ಕಾರ್ಯಕ್ರಮ ಮೈನ್ ಉದ್ಘಾಟನೆಯನ್ನ ಮಾಡಿ ಇನ್ನು ಉಳಿದಂತೆ ಎಲ್ಲ ಶಾಲೆಗಳಿಗೆ, ಅದರ ಜೊತೆಗೆ ನಮ್ಮ ವೆಂಕಟೇಶ್ವರರು ಅವರ ನಿಮ್ಮ ಕಾಲೇಜುಗಳನ್ನು ಆ ಒಂದು ಬುಕ್ಸ್ ಅನ್ನ ಕೊಟ್ಟು ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳ್ತಾ, ಇಷ್ಟೆಲ್ಲ ಪ್ರಾಂಶುಪಾಲರಿಗೆ, ಉಪನ್ಯಾಸಕರಿಗೆ, ನಿಮಗೆ ವಿಶೇಷವಾಗಿ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.